ಗೂಗಲ್ ಮ್ಯಾಪ್ ನಲ್ಲಿ ಈ ಜಾಗ ಇದೆ, ಆದ್ರೆ ಅಲ್ಲಿ ಜನರೇ ಇಲ್ಲ. ಜ್ಯೋತಿಷಿಗಳು ಹೇಳಿದ್ರು ಅಂತ ರಾತ್ರೋರಾತ್ರಿ ಇಡೀ ದೇಶದ ಹಣೆ ಬರಹವನ್ನೇ ಬದಲಿಸಿದ ಹುಚ್ಚು ಸಾಮ್ರಾಜ್ಯ ಇದು. ಸ್ವಾಗತ ಮಯನ್ಮಾರ್ನ ರಹಸ್ಯ ಕೋಟೆ ನೆಪಿತಾವ್ಗೆ. ಇಲ್ಲಿನ ಸರ್ಕಾರ ಉಳಿಬೇಕು ಅಂದ್ರೆ ಬಿಳಿ ಆನೆಗಳು ಆರೋಗ್ಯವಾಗಿರ್ಬೇಕು ಅನ್ನೋದು ಇಲ್ಲಿನ ಮಿಲಿಟರಿಯ ನಂಬಿಕೆ. ಆದ್ರೆ ಅದೇ ಸರ್ಕಾರ ಶತ್ರುಗಳು ಅಳಿಬೇಕು ಅಂದ್ರೆ ಇಲ್ಲಿನ ನ್ಯೂಕ್ಲಿಯರ್ ಸುರಂಗಗಳು ಗುಡುಗಬೇಕು. ಇದು ಬರೀ ಸಿಟಿ ಅಲ್ಲ, ಉತ್ತರ ಕೊರಿಯಾದ ಇಂಜಿನಿಯರ್ಗಳು ಮಣ್ಣಿನ ಅಡಿಯಲ್ಲಿ ಅಡಗಿಸಿಟ್ಟಿರೋ ಒಂದು ಬೃಹತ್ ಡೆತ್ ಟ್ರ್ಯಾಪ್. ಒಂದು ಕಡೆ ಮಾಡರ್ನ್ ಎಕ್ಸೆಲ್ ಶೀಟ್ ತರಹ ಪ್ಲಾನ್ ಮಾಡಿರೋ ಬಣ್ಣ ಬಣ್ಣದ ಬಿಲ್ಡಿಂಗ್ಗಳು, ಇನ್ನೊಂದು ಕಡೆ ಪುರಾತನ ಕಾಲದ ಮೂಢನಂಬಿಕೆಗಳು. ಇಡೀ ಜಗತ್ತಿಗೆ ಈ ದಾರಿ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಈ ಡೇಂಜರಸ್ ಕ್ಯಾಪಿಟಲ್ ನ ಗೇಟ್ ಒಡೆದು ಒಬ್ಬ ಕನ್ನಡಿಗ ಒಳಗೆ ನುಗ್ಗಿದಾನೆ ಅಂದ್ರೆ ಇಲ್ಲಿರೋ ಪ್ರತಿಯೊಂದು ಸತ್ಯನೂ ಇವತ್ತು ಬೆತ್ತಲಾಗ್ಲೇಬೇಕು. ಯಾಕೆಂದ್ರೆ ಈ ನಗರದ ಮೌನದ ಹಿಂದೆ ಇಡೀ ಸೈನ್ಯವೇ ಹಲ್ಲು ಮಸಿಯುತ್ತಿದೆ. ಇದು ಮಯನ್ಮಾರ್ನ ರಾಜಧಾನಿ ಅಲ್ಲ, ಇದು ಜಗತ್ತಿನ ಕಣ್ಣಿಗೆ ಕಾಣದ ಅತಿ ದೊಡ್ಡ ಡೆತ್ ಟ್ರ್ಯಾಪ್. ವಿಶ್ವದ ಅತ್ಯಂತ ದೊಡ್ಡದಾದ 20 ಲೇನ್ ರೋಡ್ಗೆ ಬಂದ ಮೇಲೆ ಅದರ ಉದ್ದಗಲಕ್ಕೂ ನಡ್ಕೊಂಡು ಹೋಗಲಿಲ್ಲ ಅಂದರೆ ಏನು ಪ್ರಯೋಜನ ಗುರು? ಈಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಈ ರೋಡಿಂದ ಆ ಕಡೆ ರೋಡ್ಗೆ ಹೋಗ್ತೀನಿ, ಆ ಕಡೆ ರೋಡಿಂದ ಈ ಕಡೆ ರೋಡಿಗೆ ಬರ್ತೀನಿ, ಹೇಗೆ ಇಡೀ ರೋಡೇ ನಂದಾಗತ್ತೆ. ಯಾರೂ ಇಲ್ಲ, ಇಡೀ ದುನಿಯಾನೇ ನಂದು, ನೆಪಿಡಾವೇ ನಂದು, ಸೂಪರ್ ಡೂಪರ್. ಬನ್ನಿ ಫ್ರೆಂಡ್ಸ್, ನೋಡಿ ತೋರಿಸ್ತೀನಿ ನಿಮಗೆ. ಆಹಾ ಓಹೋ ಓಹೋ, ನಾನೇ ರಾಜ ಈ ರೋಡ್ಗೆ. ಅಪರೂಪಕ್ಕೆ ಆಗ್ಲೋ ಈಗಲೋ ಅಂತ ಒಂದು ಗಾಡಿ ಬರುತ್ತೆ. ನಾವು ಬಂದಾಗಲೇ ಒಂದೆರಡು ಗಾಡಿ ಬರ್ತಾ ಇರೋದ್ರಿ, ಇದ್ರ ಗಾಡಿನೇ ಇರಲಿಲ್ಲ ಇಷ್ಟು ತನಕ. ನೋಡಿ, ಇಲ್ಲಿ ಕೂತ್ಕೋಬೋದು, ಧ್ಯಾನ ಮಾಡ್ಬೋದು, ಬೇಕಾದ್ರೆ ಮಲ್ಕೋಬೋದು, ಬೇಕಾದರೆ ಜಾಗಿಂಗ್ ಮಾಡ್ಬೋದು. ನೋಡಿ ಜಾಗಿಂಗ್ ಮಾಡ್ತೀನಿ ಇವಾಗ. ಜಾಗಿಂಗ್ ನೋಡಿ, ಜಾಗಿಂಗು. ಈಗ ಲೇನ್ ಕ್ರಾಸ್ ಮಾಡಿ ಆ ಕಡೆ ಲೇನ್ಗೆ ಹೋಗ್ತೀನಿ. ಈ ಕಡೆ ಲೇನಲ್ಲಿ ಕೂಡ ಯಾರೂ ಇಲ್ಲ, ಆಗ್ಲೋ ಈಗಲೋ ಒಂದು ಗಾಡಿ ಬರುತ್ತೆ. ಇವಾಗಲೂ ಈ ರೋಡಿಗೆ ನಾನೇ ರಾಜ. ನೋಡ್ತಾ ಇದ್ದೀರಾ, ವಿಶ್ವದ ಅತ್ಯಂತ ದೊಡ್ಡದಾದ ವಿಶಾಲವಾದ ರೋಡು. ವಾವ್! ಈಗ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಕೊನೆಗೂ ಬಂದು ರೀಚ್ ಆದ್ವಿ. ಯಪ್ಪ, ಎಷ್ಟಾಗಲಿದೆ ರೋಡು. ಬೆಂಗಳೂರಲ್ಲೇನೋ ಈ ಥರ ರೋಡ್ ಇದ್ದಿದ್ರೆ ನಾವು ಸರ್ಕಾರಕ್ಕೆ ಕೈ ಮುಗಿದು ಗುರು ನೀನೇ ಗ್ರೇಟು ಅಂತ ಇದ್ವಿ. ಯಾಕಂದರೆ ಎಷ್ಟು ಒದ್ದಾಡ್ತಾ ಇದೀವಿ ನಾವು. ನಮ್ಮ ಬೆಂಗಳೂರಿಗೆ ಈ ರೀತಿಯ ಪ್ಲ್ಯಾನಿಂಗು ಡೆವಲಪ್ಮೆಂಟ್ನ ಅವಶ್ಯಕತೆ ಇದೆ. ಮಯನ್ಮಾರ್ಗಿಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಅನ್ನ ಇದ್ದವನಿಗೆ ಮೊಸರಿಲ್ಲ, ಮೊಸರಿದ್ದವನಿಗೆ ಉಪ್ಪಿಲ್ಲ, ಉಪ್ಪಿದ್ದವನಿಗೆ ಉಪ್ಪಿನಕಾಯಿ ಇಲ್ಲ. ಏನಂತೀರ? ಇದೇ ರೋಡಲ್ಲಿ ಸೀದಾ ಹೋದರೆ ಈ ದೇಶದ ಪಾರ್ಲಿಮೆಂಟ್ ಇದೆ. ಆದರೆ ಆ ಪಾರ್ಲಿಮೆಂಟ್ ಹತ್ರ ಹೋಗೋಂಗಿಲ್ಲ. ಆ ಪಾರ್ಲಿಮೆಂಟ್ ಬಗ್ಗೆ ಸಾಕಷ್ಟು ವಿಷಯಗಳಿದೆ, ಇವಾಗ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನೆಪಿತಾವ್ನ ಪಾರ್ಲಿಮೆಂಟ್ ಪ್ಯಾಂಗ್ಸು ಹೃತಾವ್ ಕೇವಲ ಒಂದು ಕಟ್ಟಡವಲ್ಲ, ಅದು ಆಧುನಿಕ ಮಯನ್ಮಾರ್ನ ರಹಸ್ಯಗಳು ಮತ್ತು ಶಕ್ತಿ ಭಯದ ಸಂಕೇತವಾಗಿದೆ. ಈ ಸಂಕೀರ್ಣವು ಸರಿಯಾಗಿ 31 ಬೃಹತ್ ಕಟ್ಟಡಗಳನ್ನ ಹೊಂದಿದೆ. ಇದು ಕಾಕತಾಳೀಯವಲ್ಲ. ಬೌದ್ಧ ಧರ್ಮದ ನಂಬಿಕೆಯ ಪ್ರಕಾರ ಬ್ರಹ್ಮಾಂಡದಲ್ಲಿ 31 ಅಸ್ತಿತ್ವದ ಸ್ತರಗಳು 31 ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇವೆ.
ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ಈ ಸಂಕೀರ್ಣದ ಮೂಲಕ ನಿಯಂತ್ರಿಸಬೇಕೆಂಬ ಆಧ್ಯಾತ್ಮಿಕ ಮತ್ತು ರಾಜಕೀಯ ಹಂಬಲದಿಂದ ಇದನ್ನ ಹೀಗೆ ವಿನ್ಯಾಸಗೊಳಿಸಲಾಗಿದೆ. ಅಂತಾರಾಷ್ಟ್ರೀಯ ಗುಪ್ತಚರ ವರದಿಗಳ ಪ್ರಕಾರ ಈ ಸಂಕೀರ್ಣದ ಅಡಿಯಲ್ಲಿ ಬೃಹತ್ ಭೂಗತ ಸುರಂಗದ ಮಾರ್ಗಗಳಿವೆ. ಇವುಗಳನ್ನು ನಿರ್ಮಿಸಲು ಮ್ಯಾನ್ಮಾರ್ನ ಮಿಲಿಟರಿ ಉತ್ತರ ಕೊರಿಯಾದ ನಾರ್ತ್ ಕೊರಿಯಾ ತಾಂತ್ರಿಕ ಸಹಾಯವನ್ನ ಪಡೆದಿತ್ತು ಎಂದು ನಂಬಲಾಗಿದೆ. ಈ ಸುರಂಗಗಳು ಪಾರ್ಲಿಮೆಂಟ್ ನಿಂದ ಮಿಲಿಟರಿ ನೆಲೆಯವರೆಗೆ ಸಂಪರ್ಕ ಹೊಂದಿದೆ. ಯುದ್ಧ ಅಥವಾ ಆಕ್ರಮಣದ ಸಮಯದಲ್ಲಿ ವಿರೋಧಿಗಳ ಕೈಗೆ ಸಿಗದಂತೆ ನಾಯಕರು ತಪ್ಪಿಸಿಕೊಳ್ಳಲು ಈ ಭೂಗತ ನಗರವನ್ನ ನಿರ್ಮಿಸಲಾಗಿದೆ. ಈ ಸಂಕೀರ್ಣದ ಒಳಗೆ ಪ್ರವೇಶಿಸುವ ಸಂಸದರಿಗೂ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರಿಗೂ ಕೂಡ ಕಟ್ಟುನಿಟ್ಟಾದ ನಿಯಮಗಳಿವೆ. ಡಿಜಿಟಲ್ ನಿಷೇಧ. ಪಾರ್ಲಿಮೆಂಟ್ ಒಳಗೆ ಮೊಬೈಲ್ ಫೋನು, ಕ್ಯಾಮೆರಾ, ರೆಕಾರ್ಡಿಂಗ್ ಸಾಧನ ಅಥವಾ ಕಂಪ್ಯೂಟರ್ಗಳನ್ನು ಒಯ್ಯುವುದು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಬಟ್ಟೆಯ ನಿಯಮ ಅಂದ್ರೆ ಡ್ರೆಸ್ ಕೋಡ್. ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ಜನಾಂಗೀಯ ಸಾಂಪ್ರದಾಯಿಕ ಉಡುಪುಗಳನ್ನೇ ಧರಿಸಬೇಕು. ಉದಾಹರಣೆಗೆ ಮಯನ್ಮಾರ್ನ ಲೋಂಗಿ. ಮಿಲಿಟರಿ ಸದಸ್ಯರು ಕಡ್ಡಾಯವಾಗಿ ತಮ್ಮ ಸಮವಸ್ತ್ರದಲ್ಲೇ ಇರಬೇಕು. ನೋಟ. ಜನಸಾಮಾನ್ಯರು ಈ ರಸ್ತೆಯಲ್ಲಿ ಸಂಚರಿಸುವಾಗ ವಾಹನ ನಿಲ್ಲಿಸಿ ಫೋಟೋ ತೆಗೆಯುವುದು ಕೂಡ ಅಪರಾಧವಾಗಿ ಪರಿಗಣಿಸಲ್ಪಡುತ್ತೆ. ಅದಕ್ಕೋಸ್ಕರ ನಮ್ಮ ಆಟೋ ಡ್ರೈವರು ಪಾರ್ಲಿಮೆಂಟ್ ನ ಹತ್ರ ಕೂಡ ಕರ್ಕೊಂಡು ಹೋಗೋದನ್ನ ಆಗಲ್ಲ ಅಂತ ಹೇಳ್ಬಿಟ್ಟ. ನೇಪಿ ತಾವ್ ಅಂದ್ರೆ ಏನ್ ಗೊತ್ತಾ? ರಾಜರ ವಾಸಸ್ಥಾನ, ಅಬೋರ್ಡ್ ಆಫ್ ದ ಕಿಂಗ್ಸ್ ಅಂತ ಅರ್ಥ. ಪೆಟ್ರೋಲ್ ಬಂಕ್ಗಳು ಕೂಡ ನೋಡಿ ಹೆಂಗಿದೆ ಅಂತ, ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಪ್ರಸಿದ್ಧ ಜೆಮ್ಸ್ ಮ್ಯೂಸಿಯಂ ಮುಂದೆ ನಿಂತಿದ್ದೀನಿ, ಆದರೆ ಏನೋ ಎಕ್ಸಿಬಿಷನ್ ಟೈಮಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಇದ್ದಾರೆ. ಇದಕ್ಕೋಸ್ಕರನೇ ಬಂದಿದ್ದು. ಇದರೊಳಗಿರುವಂತಹ ವಿಷಯಗಳನ್ನ ನಿಮಗೆ ತೋರಿಸಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಒಂದು ಜೆಮ್ಸ್ ಮ್ಯೂಸಿಯಮ್ಮು ಅರ್ಥಕ್ವೇಕಲ್ಲಿ ಬಿದ್ದೋಯ್ತಂತೆ, ಇನ್ನೊಂದು ಜೆಮ್ಸ್ ಮ್ಯೂಸಿಯಮ್ಮು ಎಕ್ಸಿಬಿಷನ್ಗೆ ಮಾತ್ರ ಓಪನ್ ಅಂತೆ. ಈಗ ಈ ಜೇಡ್ ಗಾರ್ಡನ್ ಮಾತ್ರ ನೀವು ವಿಸಿಟ್ ಮಾಡ್ಬೋದಂತೆ. ಬರೋದಕ್ಕೆ ಫಾರಿನರ್ಸ್ಗೆ 7,000 ಕ್ಯಾತ್ ಕೊಡಬೇಕು ಅಂದರೆ ಆಲ್ಮೋಸ್ಟ್ $2. ಇಡೀ ಊರಲ್ಲಿ ಒಬ್ಬ ಫಾರಿನರ್ ಇಲ್ಲ, ಟಿಕೆಟ್ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅಂತ. ಟಿಕೆಟೇ ಮರ್ತೋಗಿದೆ ಅವ್ರಿಗೆ ಎಲ್ಲಿದೆ ಅಂತ. ಕೊಟ್ಟರು. ಓಕೆ, ಥ್ಯಾಂಕ್ ಯು. ನೋಡಿ, ಈ ಪಾರ್ಕಲ್ಲಿರೋದು ಎಲ್ಲ ಪ್ರೆಷಿಯಸ್ ಸ್ಟೋನ್ಸೇ. ಅದನ್ನು ತಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ. ಮಯನ್ಮಾರು ತನ್ನ ಪ್ರೆಷಿಯಸ್ ಸ್ಟೋನ್ಸ್ಗೆ, ಜೆಮ್ಸ್ಗೆ ಭಾಳ ಫೇಮಸ್ಸು. ಇದು ನೋಡಿ, ಇದು ಜೇಡು. ಅದಕ್ಕೆ ಇದನ್ನು ಜೇಡ್ ಗಾರ್ಡನ್ ಅಂತ ಕರೆಯೋದು. ಈಗ ಈ ಜಾಗದಲ್ಲಿ ನಾನು ನಿಮಗೆ ಸಾಕಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಈ ಒಂದು ರಾಜಧಾನಿ ಬಗ್ಗೆ ತಿಳಿಸ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾಡಿರುವಂತಹ ಕಲ್ಲು ಬೆಂಚು ಕೂಡ ಪ್ರೆಷಿಯಸ್ ಸ್ಟೋನ್ಸಿಂದ ಮಾಡಿರೋದು. ಇಲ್ಲಿ ಕೂತ್ಕೋಬೋದು ನೀವು, ಇಲ್ಲೂ ಕೂತ್ಕೋಬೋದು. ಇಲ್ಲಿ ಹುಡುಗಿ ಕೂತಿಯಾಳಲ್ಲ, ಇವಳು ಕೂತಿರೋಂತಹ ಸೀಟ್ ಕೂಡ ಜೇಡ್ ಮೇಲೆ ಕೂತಿದ್ದಾಳೆ. ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದಾಳೆ. ನಾವೆಲ್ಲರೂ ಕೂತ್ಕೊಂಡು ನಿಮಗೆ ಇಲ್ಲಿಯ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇಡೀ ವಿಶ್ವದಲ್ಲಿ 90% ರೂಬಿ ಸಿಗೋದು ನಾವು ನಿಂತಿರುವಂತಹ ಮಯನ್ಮಾರ್ ದೇಶದಲ್ಲಿ. ಇದೇ ಒಂದು ಖನಿಜಾಂಶದಿಂದ ಅಥವಾ ಇದೇ ಒಂದು ಪ್ರೆಷಿಯಸ್ ಸ್ಟೋನ್ಸ್ ಮಾರ್ಕೆಟಿಂದ ಮಯನ್ಮಾರ್ ದೇಶದ ಸರ್ಕಾರ ಅಥವಾ ಮಿಲಿಟರಿ ಡಿಕ್ಟೇಟರ್ಶಿಪ್ ಇವತ್ತಿಗೂ ಕೂಡ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನಾವು ನಿಂತಿರುವಂತಹ ಗೋಸ್ಟ್ ಸಿಟಿ ಅಥವಾ ಒಂದು ಭೂತನಗರಿ ನೆಪಿಟಾವ್ನಲ್ಲಿ ಜೇಡ್ ಗಾರ್ಡನಲ್ಲಿ ನಿಂತಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ನನ್ನ ಸುತ್ತಮುತ್ತ ಎಲ್ಲ ಕಡೆಯೂ ಜೇಡ್ ಒಂದು ರೀತಿಯ ಬಹಳ ಉನ್ನತ ಮಟ್ಟದ ಪ್ರೆಷಿಯಸ್ ಸ್ಟೋನ್ ಅಂತ ಕರಿಬೋದು. ಇದರಲ್ಲಿ ಮೂರ್ತಿಗಳನ್ನ ಮಾಡ್ತಾರೆ, ಇನ್ನೂ ಸಾಕಷ್ಟು ಕಲಾಕೃತಿಗಳನ್ನ ಮಾಡ್ತಾರೆ, ಜ್ಯುವೆಲರಿ ಮಾಡ್ತಾರೆ. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ದರ್ಜೆಗಳಿವೆ. ಅದರ ಅನುಗುಣವಾಗಿ 1000ದಿಂದ ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ಇದು ಬೆಲೆ ಬಾಳುತ್ತೆ. ಈ ನೆಪಿಟಾವು ಇಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಜೆಮ್ ಟ್ರೇಡಿಂಗ್ ನಡೆಯುತ್ತೆ ಇಡೀ ವಿಶ್ವದಲ್ಲಿ. ಇಲ್ಲಿ ದೊಡ್ಡ ದೊಡ್ಡ ರೋಡ್ ನೀವೇನು ನೋಡಿದ್ರಿ, ಅದನ್ನು ಮಾಡಿರೋಂತಹ ಉದ್ದೇಶ ಕೂಡ ಅದೇ. ಇಲ್ಲಿ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗಿ ಈ ಸರ್ಕಾರವನ್ನು ಉರುಳಿಸುವಂತಹ ಪ್ರಯತ್ನ ಯಾರು ಮಾಡಿದ್ರೆ ಇಲ್ಲಿ ಯುದ್ಧ ವಿಮಾನಗಳನ್ನು ಹಾಗೆ ಏರ್ಕ್ರಾಫ್ಟ್ಗಳನ್ನು ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಅದೇ ರೋಡ್ಗಳನ್ನು 20 ಲೈನ್ ಹೈವೇನ ಬಳಕೆ ಮಾಡಬೇಕು ಅನ್ನೋದು ಇವರ ಉದ್ದೇಶ. ಅದಾದಮೇಲೆ ಇಲ್ಲಿ ಎಲ್ಲ ಖಾಲಿ ಕೇವಲ 8,15,000 ಜನ ಮಾತ್ರ ವಾಸ ಇರುವಂತಹ ಈ ಜಾಗ ಈಗ ಯಾಂಗಾನಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರು 14,000 ಚಿಲ್ಲರೆ ಇದ್ದಾರೆ. ಆದರೆ ಇಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರು 115 ಜನ ಇದ್ದಾರೆ. ಯಾಕೆಂದರೆ ಈ ಒಂದು ಕ್ಯಾಪಿಟಲ್ಲು 7,054 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಸಿಕ್ಕಾಪಟ್ಟೆ ದೊಡ್ಡದಾದ ಜಾಗ, ಕಾಡಿನ ಮಧ್ಯ ಮಾಡಿರುವಂತಹ ರಾಜಧಾನಿ. ಜನಗಳೇನೋ ಬಂದ್ಬಿಟ್ರು, ಈಗ ಅಂದರೆ ಸರ್ಕಾರಿ ಅಧಿಕಾರಿಗಳನ್ನು ಫೋರ್ಸ್ಫುಲಿ ಇಲ್ಲಿಗೆ ಬರೋಂಗೆ ಮಾಡಿಬಿಟ್ರು, ರಾತ್ರಿ ಕೇಳಿದೆ. ಆದರೆ ಬಂದ ಮೇಲೆ ಇಲ್ಲಿ ಬರೀ ಕೆಲಸ ಮಾಡೋಕ್ಕಾಗತ್ತಾ? ಕೆಲಸದ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಬೇಕು. ಆವಾಗ ಇವರೆಲ್ಲ ಒಳಗೆ ಒಂಥರ ಹಿಂಸೆ ಅನುಭವಿಸ್ತಾ ಇದ್ದಾಗ ಇಲ್ಲಿಯ ಸರ್ಕಾರ ಏನು ಯೋಚನೆ ಮಾಡ್ತು, ಇವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ
ಒಂದು ನ್ಯಾಷನಲ್ ಪಾರ್ಕ್ ಅಂತ ಮಾಡ್ತು. ನ್ಯಾಷನಲ್ ಪಾರ್ಕಲ್ಲಿ ಏನು ಮಾಡಿದ್ರು ಅಂದರೆ ಇಡೀ ಮಯನ್ಮಾರ್ ದೇಶದಲ್ಲಿ ಯಾವ್ಯಾವ ಸ್ಥಳಗಳಿದೆಯಲ್ಲ ಅದರದ್ದೆಲ್ಲ ಮಿನಿಯೇಚರ್ನ ಕ್ರಿಯೇಟ್ ಮಾಡಿದ್ರು. ಆ ಮಿನಿಯೇಚರ್ನ ಕ್ರಿಯೇಟ್ ಮಾಡಿ ಅಲ್ಲಿ ಹೋಗಿ ನೀವು ಖುಷಿಯಾಗಿ ಇಡೀ ಮಯನ್ಮಾರೇ ಈ ಕ್ಯಾಪಿಟಲಲ್ಲಿದೆ ನೋಡ್ಕೊಂಬನ್ನಿ ಅಂತ. ಅಷ್ಟಕ್ಕೂ ಇಲ್ಲಿ ನಿಲ್ಲಿಲ್ಲ. ಇಲ್ಲಿ +40 ಇರುತ್ತೆ ಆಲ್ಮೋಸ್ಟ್ ಸಮ್ಮರ್ ಟೈಮಲ್ಲಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ಇದೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲಿ +40 ಆಗುತ್ತೆ. ಅಂಟಾರ್ಟಿಕಾ ಅಥವಾ ಬಹಳ ಥಂಡಿ ರೀಜನ್ಸಲ್ಲಿ ಸಿಗುವಂತಹ ಪೆಂಗ್ವಿನ್ಸ್ ಪ್ರಾಣಿಗಳನ್ನು ಇಲ್ಲಿಗೆ ಕರೆತಂದರು. ಇಲ್ಲಿ ಆಲ್ಮೋಸ್ಟು -60 -50 ಬದುಕುವಂತಹ ಪ್ರಾಣಿಗಳನ್ನು ಇಲ್ಲಿ ತಂದು ಪೆಂಗ್ವಿನ್ನ ಇಲ್ಲಿ +40 ಇಟ್ಟರು. ಅಂದರೆ ಅದಕ್ಕೆ ಸ್ಪೆಷಲ್ ರೆಫ್ರಿಜರೇಷನ್ ಪಾಯಿಂಟ್ನ ಶುರು ಮಾಡಿ 24 hours ಎಲೆಕ್ಟ್ರಿಸಿಟಿ ಕೊಟ್ಟು ಪೆಂಗ್ವಿನ್ಸ್ನ ಇವತ್ತಿಗೂ ಇಲ್ಲಿ ಇರುವಂತಹ ಇಡೀ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಝೂ 600 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿರುವಂತಹ ಝೂ ಒಳಗೆ ಇಡಲಾಗಿದೆ. ಸೊ ಇದು ಇಲ್ಲಿಯ ಲೋಕಲ್ಸ್ಗೆ ಇವರು ಕೊಡ್ತಾ ಇರುವಂತಹ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರು. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಇಡೀ ದೇಶ ಕತ್ತಲಲ್ಲಿ ಮುಳುಗಿದೆ, ಇಡೀ ದೇಶದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. ಆದರೆ ಇಲ್ಲಿ ವಾಸ ಮಾಡ್ತಾ ಇರುವಂತಹ ಪೆಂಗ್ವಿನ್ಸಿಗೆ ಮಾತ್ರ 24 hours ಎಲೆಕ್ಟ್ರಿಸಿಟಿ ಇದೆ. ಹಾಗೆ ನೆಪಿಡಾವಲ್ಲಿ ಬದುಕ್ತಾ ಇರುವಂತಹ ಪ್ರಜೆಗಳಿಗೆ ಆಲ್ಮೋಸ್ಟ್ 24 hours ಎಲೆಕ್ಟ್ರಿಸಿಟಿ ಇದೆ, ಪ್ಲಸ್ ಸಖತ್ತಾಗಿರುವಂತಹ ಇಂಟರ್ನೆಟ್ ಕನೆಕ್ಷನ್ ಕೂಡ ಇದೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳು ವೆಚ್ಚ ಈ ಸರ್ಕಾರ ಭರಿಸ್ತಾ ಇದೆ. ಎಲ್ಲ ಪಾರ್ಕಲ್ಲಿರೋ ಕಂಬಗಳನ್ನು ಪ್ಲಾಸ್ಟ್ರಿಂಗು, ಸಿಮೆಂಟು, ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ಇವರುಗಳು ಜೇಡ್ ಕಲ್ಲಲ್ಲಿ ಕಟ್ಟಿದ್ದಾರೆ. ನೋಡಿ ಮಯನ್ಮಾರ್ ದೇಶದ ಹತ್ರ ಎಷ್ಟು ಕಾಸಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇದು ಬಹಳ 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 ಕಾಸ್ಟ್ಲಿ ಸ್ಟೋನು. ಅದನ್ನು ಪಾರ್ಕ್ ಒಳಗೆ ಇಟ್ಟಿದ್ದಾರೆ ಎಲ್ಲ ಕಡೆನೂ. ನೋಡಿ ಎಲ್ಲ ಪಿಲ್ಲರ್ಸ್ನು ಜೇಡ್ ಸ್ಟೋನಲ್ಲಿ ಮಾಡಿರೋದನ್ನ ನೋಡ್ಬೋದು. ಈ ರಾಜಧಾನಿಯಲ್ಲಿರುವಂತಹ ಮಿಲಿಟ್ರಿ ಜನರಲ್ಸ್ಗೆ ಮತ್ತು ಮಿಲಿಟ್ರಿ ಡಿಕ್ಟೇಟರ್ಶಿಪ್ಗೆ ಗಾಲ್ಫ್ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲ. ಆದರೂ ವರ್ಲ್ಡ್ ಕ್ಲಾಸ್ ನೀವೆಲ್ಲೂ ನೋಡಿರಲ್ಲ ಅಂಥ ಗಾಲ್ಫ್ ಕೋರ್ಸಸ್ಸು ಇಲ್ಲಿದೆ. ಅದು ನಮಗೆ ಆಕ್ಸೆಸಿಬಲ್ ಇಲ್ಲ. ಇವ್ರು ಯಾಕೆ ಅಷ್ಟೊಂದು ಗಾಲ್ಫ್ ಕೋರ್ಸಸ್ ಮಾಡ್ಕೊಂಡಿದ್ದಾರೆ ಅಂದರೆ ಇವರಲ್ಲಿ ನಡೆಯುವಂತಹ ಗುಪ್ತ ಮಾತುಕತೆಗಳು ಆಚೆ ಕಡೆ ಗೊತ್ತಾಗಬಾರ್ದು ಅಥವಾ ಒಬ್ರಿಗೊಬ್ರಿಗೆ ಕೇಳಿಸ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಆ ಮಾತುಕತೆಗಳನ್ನು ಗಾಲ್ಫ್ ಕೋರ್ಸಲ್ಲಿ ಮಾತ್ರ ಆಡ್ತಾರೆ. ಹೋಗ್ಬಿಟ್ಟು ಒಂದು ಗಾಲ್ಫ್ ಕೋರ್ಸಲ್ಲಿ ಒಂದು ಆಟ ಆಡ್ಕೊಂಬರೋಣ ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಮಾತುಕತೆ ಇದೆ ಅನ್ನೋ ಥರ ಲೆಕ್ಕಾಚಾರ. ನೋಡೋದಕ್ಕೆ ಈ ನಗರ ಎಷ್ಟು ಸುಂದರವಾಗಿದೆ, ಎಷ್ಟು ವಿಶಾಲವಾಗಿದೆ, ಟ್ರಾಫಿಕ್ಕೇ ಇಲ್ಲ, ಎಷ್ಟು ಆರಾಮಾಗಿದೆ ಅಂತ ಅಂದ್ಕೋಬಹುದು. ಆದರೆ ಈ ನಗರದಲ್ಲಿರುವಂತಹ ಸೀಕ್ರೆಟ್ಸು ಇಡೀ ವಿಶ್ವದಲ್ಲಿ ಬೇರೆ ಎಲ್ಲೂ ಇಲ್ಲ. ಯಾಕೆ ಅಂದರೆ ನೀವೇನು ಮೇಲೆ ನೋಡ್ತಾ ಇದ್ದೀರಾ, ಈ ಹೂವಿನ ಗಾರ್ಡನ್ಸು, ಈ ಪಾರ್ಕ್ಗಳು, ರೋಡು, ಇಷ್ಟೇ ಅಲ್ಲ. ಈ ನಗರದ ನಿಜವಾದ ಸೀಕ್ರೆಟ್ ಇರೋದು ಈ ನಗರದ ಕೆಳಗಡೆ, ಅಂದರೆ ಅಂಡರ್ಗ್ರೌಂಡ್ ಬಂಕರ್ ಸಿಸ್ಟಮ್. ಅದೇನು ಅಂತ ಮುಂದೆ ಹೇಳ್ತೀನಿ. ಪ್ರಾಜೆಕ್ಟ್ ಟಾರ್ಟಾಯ್ಸ್ ಶೆಲ್, ಆಮೆಯ ಚಿಪ್ಪು. ಇದು ಭೂಗತ ಸುರಂಗ ಯೋಜನೆಯ ಗುಪ್ತನಾಮ. ಆಮೆ ಚಿಪ್ಪಿನ ಬಗ್ಗೆ ಗೊತ್ತಲ್ಲ, ಬಂಡೆ ಥರ ಸಿಕ್ಕಾಪಟ್ಟೆ ಗಟ್ಟಿ. ನಾವು ನಿಂತಿರುವಂತಹ ಇಡೀ ಈ ನಗರದ ಕೆಳಗಡೆ ಇನ್ನೊಂದು ಗುಪ್ತವಾದ ನಗರ ಇದೆ ಅಂದರೆ ನೀವು ನಂಬ್ತೀರಾ? ಅದೇ ಪ್ರಾಜೆಕ್ಟ್ ಟಾರ್ಟಾಯ್ಸ್ ಶೆಲ್. ಈ ಪ್ರಾಜೆಕ್ಟು ಚಿಕ್ಕ ಪುಟ್ಟ ಬಂಕರ್ನ ಕಟ್ಟೋದಲ್ಲ, ರಾಜಧಾನಿ ಕೆಳಗಡೆ ಮತ್ತೊಂದು ರಾಜಧಾನಿ, ಅಂಡರ್ಗ್ರೌಂಡ್ ರಾಜಧಾನಿಯನ್ನು ಕಟ್ಟೋದು. ದಿ ಲ್ಯಾಬಿನಿತ್, ಸುರಂಗ ಮಾರ್ಗಗಳ ಮಾಯಾಜಾಲ. ಈ ಒಂದು ಸುರಂಗ ಮಾರ್ಗದ ಒಳಗೆ ಒಂದು ಸರಿ ಎಂಟ್ರಾದರೆ, ಒಂದು ಚಕ್ರವ್ಯೂಹಕ್ಕೆ ಎಂಟ್ರಾದಂಗೆ ಯಾರಿಗೆ ಗೊತ್ತೋ ಅವರು ಮಾತ್ರ ಇದರಿಂದ ಒಳಗೆ ಹೊರಗೆ ಬರೋಕ್ಕೆ ಸಾಧ್ಯ. ಒಳಗೆ ಎಂಟ್ರಾಗ್ತಿದ್ದಂಗೆ 4 ದಾರಿಗಳು 4 ದಿಕ್ಕಿನ ಎಡೆಗೆ ಹೋಗುತ್ತೆ. ಯಾವುದೇ ಸ್ಯಾಟಲೈಟ್ಸು ಕೂಡ ಈ ಒಂದು ಅಂಡರ್ಗ್ರೌಂಡ್ ಬಂಕರ್ಸನ್ನು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಒಳಗೆ ಎಷ್ಟು ವಿಶಾಲವಾಗಿದೆ ಜಾಗ ಅಂದರೆ ಇಡೀ ಒಂದು ಮಿಲ್ಟ್ರಿ ಕಾನ್ವಾಯಿ, ಆರ್ಟಿಲರಿ ಫೋರ್ಸು, ಟ್ಯಾಂಕ್ಸು ಪ್ರತಿಯೊಂದನ್ನು ಕೂಡ ಅಂಡರ್ಗ್ರೌಂಡು, ಅಂದರೆ ನಾವು ನಿಂತಿರುವಂತಹ ಭೂಮಿಯ ಕೆಳಗಡೆನೇ ಸಾಗಿಸಬಲ್ಲದು. ಅಂತಹ ಒಂದು ದೊಡ್ಡ ನೆಟ್ವರ್ಕ್ ಆಫ್ ಅಂಡರ್ಗ್ರೌಂಡ್ ಟನಲ್ಸ್. ಸಾಮಾನ್ಯವಾದ ಒಂದು ಪ್ರಶ್ನೆ ಹುಟ್ಟುತ್ತೆ, ಮಯನ್ಮಾರ್ ದೇಶದ ಜನರಿಗೆ ಅಥವಾ ಇಲ್ಲಿಯ ಮಿಲಿಟ್ರಿಗೆ ಅಷ್ಟೊಂದು ಎಕ್ಸ್ಪರ್ಟೈಸ್ ಇತ್ತಾ ಅಂಡರ್ಗ್ರೌಂಡ್ ಟನಲ್ಸು, ಸಿಸ್ಟಮ್ಸು ಇದನ್ನೆಲ್ಲ ಮಾಡೋದಕ್ಕೆ ಅಂತ? ಆದರೆ ಕಟ್ಟಿದ್ದು ಮಯನ್ಮಾರ್ ದೇಶದ ಜನ ಅಲ್ಲ, ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ ದೇಶದ ಟೆಕ್ನಿಷಿಯನ್ಸ್. ನಾರ್ತ್ ಕೊರಿಯಾ ಟೆಕ್ನಿಷಿಯನ್ಸು ವರ್ಲ್ಡ್ ಫೇಮಸ್ಸು.
ಎಸ್ಪೆಷಲಿ ಅಂಡರ್ಗ್ರೌಂಡ್ ಬಂಕರ್ ಸಿಸ್ಟಮ್ಸನ್ನ ಮಾಡೋದ್ರಲ್ಲಿ 2003ರಿಂದ 2006 ಒಳಗೆ ಈ ಒಂದು ಸಿಸ್ಟಮ್ನ ಮಾಡಲಾಯಿತು ಈ ಒಂದು ದೇಶದಲ್ಲಿ. ಆದರೆ ಮ್ಯಾನ್ಮಾರ್ ದೇಶದ ಹತ್ರ ಕಾಸಿರಲಿಲ್ಲ ಬಿಲ್ ಕೊಡೋದಕ್ಕೆ. ಅದಕ್ಕೆ ಏನು ಮಾಡಿದ್ರಪ್ಪ ಅಂದರೆ ಬರೀ ಪ್ರೆಷಿಯಸ್ ಸ್ಟೋನ್ಸ್ ಮಾತ್ರ ಅಷ್ಟೇ ಅಲ್ಲ, ಮ್ಯಾನ್ಮಾರ್ ದೇಶದ ಹತ್ರ ಯುರೇನಿಯಂ ಕೂಡ ಸಿಕ್ಕಾಪಟ್ಟೆ ಇದೆ ಭೂಮಿಯ ಒಳಗೆ. ಸೊ ನಾರ್ತ್ ಕೊರಿಯಾಗೆ ಯುರೇನಿಯಂ ಕೊಟ್ಟರು. ಹಾಗೆ ಬರ್ಮಾ ಟೀಕು ಗೊತ್ತಿರಬೇಕಲ್ಲ, ಫೇಮಸ್ ಟೀಕು, ಇಲ್ಲಿ ತುಂಬ ಫಾರೆಸ್ಟ್ ಏರಿಯಾ ಇದೆ. ಸೊ ಸಾಕಷ್ಟು ಮರ ಕೊಟ್ಟರು. ಅದಾದಮೇಲೆ ಏನು ಕೊಟ್ಟರು ಗೊತ್ತಾ? ಅಕ್ಕಿ. ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಅಕ್ಕಿ ಬೆಳೀತಾರೆ. ಸೊ ಈ 3 ಪದಾರ್ಥಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ತರ ಕೊರಿಯಾಗೆ ರಫ್ತು ಮಾಡಲಾಯಿತು ಸಂಭಾವನೆಯ ರೂಪದಲ್ಲಿ. ಯಾಕೆ ಮಯನ್ಮಾರ್ ಸರ್ಕಾರದ ಹತ್ರ ಕಾಸಿಗೆ ಇಷ್ಟೊಂದು ಅಭಾವ ಇತ್ತಂದರೆ, ಇಡೀ ವಿಶ್ವ ಮಯನ್ಮಾರ್ ಸರ್ಕಾರವನ್ನು ಸ್ಯಾಂಕ್ಷನ್ಸ್ನಲ್ಲಿ ಇಟ್ಟಿತ್ತು. ಹೇಗೆ ಇರಾನ್ ಅಥವಾ ರಷ್ಯಾ ಈಗ ಸದ್ಯಕ್ಕೆ ಸ್ಯಾಂಕ್ಷನ್ಸಲ್ಲಿದೆಯೋ ಅದೇ ರೀತಿ ಸ್ಯಾಂಕ್ಷನ್ಸ್ ಇದ್ದಾಗ ಯಾವುದೇ ರೀತಿಯ ಫಾರಿನ್ ಎಕ್ಸ್ಚೇಂಜ್ ಇರಲ್ಲ. ಹಾಗೆ ಸಾಕಷ್ಟು ಎಕನಾಮಿಕ್ ಪ್ರಾಬ್ಲಮ್ಸು, ಇನ್ಫ್ಲೇಷನ್ ಎಲ್ಲ ಇರೋದ್ರಿಂದ ಇವ್ರ ಹತ್ರ ಕಾಸು ಇರಲಿಲ್ಲ. ಜನರಲಿ ರಾಜಧಾನಿ ಅಂದರೆ ಹೈ ರೈಸ್ ಬಿಲ್ಡಿಂಗ್ಸು, ಸ್ಕೈ ಸ್ಕ್ರೇಪರ್ಸು, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ನ ನೋಡ್ತೀವಿ. ಆದರೆ ಈ ಒಂದು ನೆಪಿಟಾವ್ ನಗರದಲ್ಲಿ ಯಾರೂ ಕೂಡ 4 ಅಂತಸ್ತಿಗಿಂತ ಹೆಚ್ಚು ಉದ್ದವಾದ ಕಟ್ಟಡವನ್ನು ಕಟ್ಟೋದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲಿ ಸಿಗೋದಿಲ್ಲ. ಯಾಕೆ ಅಂದರೆ ಇಲ್ಲಿಯ ಮಿಲಿಟ್ರಿ ಆಡಳಿತಕ್ಕೆ ಒಂದು ರೀತಿಯ ಭಯ. ಜನಗಳು ಅಥವಾ ಎನಿಮೀಸು ತಲುಪಿದ್ರೆ ಮೇಲಿಂದ ಅಟ್ಯಾಕ್ ಮಾಡೋದು ಬಹಳ ಸುಲಭ. ಈಗ ಇವ್ರುಗಳು ಓಡಾಡ್ತಾ ಇರ್ಬೇಕಾದ್ರೆ ಈಗ ಒಂದು ಹೈ ರೈಸಲ್ಲಿ ಯಾರೊಬ್ಬ ಸ್ನೈಪರ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ಬೇರೆ ಬೇರೆ ದಾಳಿಗಳನ್ನು ಮೇಲಿಂದ ಮಾಡ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ರೀತಿಯ ಹೈ ರೈಸ್ ಬಿಲ್ಡಿಂಗ್ಸ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಹಾಗೆ ಇಲ್ಲಿ ಒಂದು ಸಖತ್ತಾಗಿರುವಂತಹ ಏರ್ಪೋರ್ಟ್ ಕೂಡ ಕಟ್ಟಿದ್ದಾರೆ. ಆದರೆ ಈ ಒಂದು ಏರ್ಪೋರ್ಟು ವರ್ಷಕ್ಕೆ 3,50,000 ಜನಗಳನ್ನು ಹ್ಯಾಂಡ್ಲ್ ಮಾಡಬಲ್ಲ ಒಂದು ಏರ್ಪೋರ್ಟ್ ಕಟ್ಟಿದ್ದಾರೆ. ಆದರೆ ಇಲ್ಲಿ ಈಗೋ ಅಂತ ಒಂದು ಫ್ಲೈಟ್ ಬರುತ್ತೆ. ಜಾಸ್ತಿ ಪ್ರೈವೇಟ್ ಫ್ಲೈಟ್ಸ್ ಮಾತ್ರ ಬರುತ್ತೆ. ಯಾರು ಬರ್ತಾರೆ ಇಲ್ಲಿಗಪ್ಪ ಅಂದರೆ ಚೈನೀಸ್ ಬಿಲಿಯನರ್ಸ್. ಕೋಟಿ ದುಡ್ಡನ್ನ ಎತ್ಕೊಂಡು ಚೈನಾ ದೇಶದಿಂದ ಪ್ರೈವೇಟ್ ಏರ್ಕ್ರಾಫ್ಟಲ್ಲಿ ಲ್ಯಾಂಡ್ ಆಗ್ತಾರೆ. ಐಷಾರಾಮಿ ಕಾರುಗಳಲ್ಲಿ ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ. ಇಡೀ 5 ಸ್ಟಾರ್ ಹೋಟೆಲ್ ಖಾಲಿ ಇರುತ್ತೆ, ಯಾವ ಟೂರಿಸ್ಟ್ ಇರಲ್ಲ, ಯಾರೂ ಇರಲ್ಲ. ಅವ್ರು ಬರ್ತಾರೆ, ಜೆಮ್ಸ್ ಮ್ಯೂಸಿಯಮಲ್ಲಿ ಆಕ್ಷನ್ ಹಾಕ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳುವಂತಹ ಜೇಡು, ಮುತ್ತು, ರತ್ನ, ಹವಳ, ರೂಬಿ ಎಲ್ಲನೂ, ಪರ್ಲ್ಸ್, ವಿಶ್ವದ ಅತ್ಯಂತ ದೊಡ್ಡ ಪರ್ಲ್ ಕೂಡ ಇಲ್ಲೇ ಇರೋದು. ಇಲ್ಲಿ ಇಟ್ಟಿದ್ದಾರೆ ಒಂದು ಮ್ಯೂಸಿಯಮಲ್ಲಿ. ಅದರೊಳಗೆ ಹೋಗಿ ನಂಗೆ ಪರ್ಮಿಷನ್ ಕೊಡಲಿಲ್ಲ. ಸೊ ಇದನ್ನೆಲ್ಲ ಹರಾಜು ಹಾಕಿ ದುಡ್ಡನ್ನು ಇವರು ಕೊಟ್ಟಿವ್ರಿಗೆ ಚೈನೀಸ್ ಜನಗಳು. ಹಾಗೆ ಆ ಒಂದು ಪ್ರೆಷಿಯಸ್ ಸ್ಟೋನ್ಸ್ನ ತೊಗೊಂಡೋಗಿ ಇಡೀ ಯುರೋಪು ಮತ್ತು ಬೇರೆ ಬೇರೆ ಖಂಡಗಳಲ್ಲಿ ಅದನ್ನು ಜ್ಯುವೆಲರಿ ಶಾಪಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಸೊ ಇಲ್ಲಿ ಮ್ಯಾನ್ಮಾರ್ ಸರ್ಕಾರ ಲಿಟ್ರಲಿ ನಡೀತಾ ಇರೋದು ಪ್ರೆಷಿಯಸ್ ಸ್ಟೋನ್ಸಿಂದನೇ ಅಂತ ಹೇಳ್ಬೋದು. ಮ್ಯಾನ್ಮಾರ್ ಸರ್ಕಾರ ಇನ್ನೊಂದು ಬಹಳ ಸೀಕ್ರೆಟಿವ್ ಪ್ರಾಜೆಕ್ಟ್ ಮಾಡ್ತಾಯಿದೆ. ಅದರ ಹೆಸರು ಪ್ರಾಜೆಕ್ಟ್ ವೆಸ್ಟ್. ಆಲ್ಮೋಸ್ಟು ಒಂದು ದಶಕದಿಂದ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಚರ್ಚೆಗಳು ನಡೀತಾ ಇದೆ. ಆದರೆ ಇವತ್ತರೆಗೂ ಪ್ರೂವ್ ಆಗಿಲ್ಲ. ಏನು ಇವರು ಪ್ರಾಜೆಕ್ಟ್ ಟರ್ಟಲ್ ಅಂತ ಮಾಡಿದ್ದಾರೆ, ಹಾಗೆ ಲ್ಯಾಬ್ನೇ ತಂದರೆ ಅಂಡರ್ಗ್ರೌಂಡ್ ಬಂಕರ್ಸ್ ಮಾಡಿದ್ದಾರೆ. ಇದರ ಒಳಗೆ ಅಣುಬಾಂಬನ್ನು ತಯಾರಿಕೆ ಮಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ನಾರ್ತ್ ಕೊರಿಯಾ ಇವರಿಗೆ ಸಾಕಷ್ಟು ಸಹಾಯ ನೀಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಆದರೆ ಇತ್ತೀಚೆಗೆ ಆಗಿರುವಂತಹ ಡೆವಲಪ್ಮೆಂಟ್ ಏನಪ್ಪ ಅಂದರೆ, ರಷ್ಯಾ ಜೊತೆಗೆ ಇವರು ರೆನ್ಯೂವೇಬಲ್ ಎನರ್ಜಿ ಅಂದರೆ ಸಾಫ್ಟ್ ಪವರ್ ಅಂತ ಹೇಳ್ತೀವಲ್ಲ, ಅಂದರೆ ನ್ಯೂಕ್ಲಿಯರ್ ಎನರ್ಜಿನ ಈಗ ನಾವು ಎಲೆಕ್ಟ್ರಿಸಿಟಿಗೂ ಕೂಡ ಬಳಸ್ಕೋಬೋದು. ಆ ರೀತಿ ಒಂದು ಪ್ಲ್ಯಾಂಟನ್ನು ಶುರು ಮಾಡೋದಕ್ಕೆ ಒಂದು ಹೊಸ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದು ಸ್ಟಾರ್ಟಿಂಗ್ ಆಫ್ ಬಿಲ್ಡಿಂಗ್ ಆಫ್ ದ ಅಣು ಬಾಂಬ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಅಷ್ಟೇ ಶುರು ಮಾಡೋದು ಅದೇ ರೀತಿ. ನಾವೇನು ಮಾಡಲ್ಲ, ನಾವು ಜಸ್ಟ್ ಒಂದು ಚಿಕ್ಕದಾಗಿ ನಮಗೆ ಬೇಕಾಗಿರುವಂತಹ ಎನರ್ಜಿ ರಿಸೋರ್ಸಸ್ಗೋಸ್ಕರ ಚಿಕ್ಕದೊಂದು ಅಣು ತಯಾರಿಕೆಯ ಕೇಂದ್ರ ಅಥವಾ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲೇ ಎನ್ರಿಚ್ಮೆಂಟ್ ಮಾಡೋದಾಗಲಿ, ಅಲ್ಲೇ ಒಂದು ಬಾಂಬ್ ತಯಾರಿಕೆಯ ಯೂನಿಟ್ ಮಾಡೋದಾಗಲಿ ಶುರು ಮಾಡ್ಕೋತಾರೆ. ಇರಾನ್ ಮೇಲೂ ಕೂಡ ಇದೇ ಆಪಾದನೆಯಿಂದನೇ ರೀಸೆಂಟಾಗಿ ಇಸ್ರೇಲ್ ಮಾತನ್ನು ಕೇಳಿ ಅಮೇರಿಕಾ ದೇಶ ಅವರ ಬಂಕರ್ಸ್ ಮೇಲೆ ಅಟ್ಯಾಕ್ ಮಾಡಿತ್ತು. ಯಾಕೆಂದರೆ ಅವರು ಬಂಕರ್ಸ್ ಕೆಳಗಡೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿಯನ್ನು ಶುರು ಮಾಡಿ ಆಲ್ಮೋಸ್ಟ್ ಇನ್ನೇನು ಒಂದು ಅಣುಬಾಂಬನ ತಯಾರಿಕೆಯಲ್ಲಿ ಯಶಸ್ವಿ ಆಗಿಬಿಟ್ಟಿದ್ರು, ಹತ್ತಿರ ಬಂದುಬಿಟ್ಟಿದ್ರು ಅಂತ ಮಾಹಿತಿ ಇತ್ತು. ಅದಕ್ಕೋಸ್ಕರ ಬಾಂಬ್ ಹಾಕಿ ಆ ಒಂದು ಏರಿಯಾನ ಸರ್ವನಾಶ ಮಾಡಲಾಯಿತು. ಅದೇ ರೀತಿ ಇಲ್ಲೂ ಕೂಡ ನಡೀತಾ ಇದೆ ಅಂತ ಸಾಕಷ್ಟು ವದಂತಿಗಳು ತುಂಬ ವರ್ಷಗಳಿಂದ ಕೇಳ್ಪಡ್ತದೆ. ಆದರೆ ಪ್ರೂವ್ ಆಗಿಲ್ಲ. ಸಾಕಷ್ಟು ಸರಿ ಬಂದು ಯುನೈಟೆಡ್ ನೇಷನ್ಸ್ ಅಥವಾ ಚೆಕ್ಕಿಂಗ್ ಯೂನಿಟ್ಸ್ ಇದೆ ಅಲ್ವಾ, ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಚೆಕ್ಕಿಂಗ್ ಯೂನಿಟ್ಸ್ ಇದೆ, ಅವರೆಲ್ಲ ಬಂದು
ಚೆಕ್ ಮಾಡಿದಾಗಲೂ ಕೂಡ ಅವ್ರಿಗೇನು ಅಂಥ ಮಾಹಿತಿ ಸಿಕ್ಕಿಲ್ವಂತೆ. ಬಟ್ ಅಫ್ಕೋರ್ಸ್ ಮುಚ್ಚು ಮರೆ ಮಾಡಿ ಮಾಡಬೇಕಾದ್ರೆ ಹೆಂಗೆ ಸಿಗಾಕೊಳ್ಳೋಕೆ ಸಾಧ್ಯ? ಈಗ ನನ್ನ ಮನೇಲಿ ನಾನು ಏನೋ ಔಸಿಟ್ಟಿದ್ರೆ ಬೇರೆಯವ್ರಿಗೆ ಸಿಗೋದು ಅಷ್ಟು ಸುಲಭ ಅಲ್ವಾ? ಮುಗ್ಧ ಜೀವಿಗಳು, ಪ್ರಜೆಗಳು ಮೇಲ್ಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ, ಆದರೆ ಇದರ ಭೂಮಿಯ ಕೆಳಗಡೆ ಏನು ನಡೀತಾ ಇದೆ ಅಂತ ಅವ್ರಿಗೆ ಒಂಚೂರು ಐಡಿಯಾನೂ ಇಲ್ಲ. ನೆಪಿತಾವ್ ನಗರವನ್ನು ಇಲ್ಲಿಯ ಸರ್ಕಾರ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದೆ ಅಂದರೆ, ಒಂದು ಸ್ವಿಚ್ಚಲ್ಲಿ ಇಡೀ ದೇಶದ ಕಮ್ಯುನಿಕೇಷನ್ನ ಆಫ್ ಮಾಡ್ಬೋದು. ಅದಕ್ಕೆ ಈ ನಗರವನ್ನು ಇಡೀ ಮಯನ್ಮಾರ್ ದೇಶದ ಮೆದುಳು ಅಂತ ಕರೀತಾರೆ. ಏಕೆಂದರೆ ಬ್ರೈನ್ ಆಫ್ ಆದರೆ ಇಡೀ ಬಾಡಿ ಆಫ್ ಆದಂಗೆ. ಯಾವ ರೀತಿ ಪ್ಲ್ಯಾನ್ ಮಾಡಲಾಗಿದೆ ಅಂದರೆ, ಸಂಪೂರ್ಣವಾಗಿ ಎಲ್ಲ ಕಮ್ಯುನಿಕೇಷನ್ಸ್ ಸೆಂಟರ್ಸ್ನ, ಇಂಟರ್ನೆಟ್ ಆಗ್ಬೋದು, ಟೆಲಿಕಮ್ಯುನಿಕೇಷನ್ಸ್ ಆಗ್ಬೋದು, ಪ್ರತಿಯೊಂದನ್ನು ಇಲ್ಲೇ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡಿದ್ದಾರೆ. ಯಾವುದೇ ಜಾಗದಲ್ಲಿ ಏನೇ ತೊಂದರೆ ಆದ್ರೂ ಪಟ್ಟಂತ ಆ ಜಾಗದ ಸ್ವಿಚ್ಚನ್ನು ಆಫ್ ಮಾಡಿದ್ರೆ ಅಲ್ಲಿಯ ಕಮ್ಯುನಿಕೇಷನ್ಸ್ ಎಲ್ಲ ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಊರಲ್ಲಿ ಜಾಗಕ್ಕೇನು ಕಮ್ಮಿ ಇಲ್ಲ, ಅದಕ್ಕೆ ಎಲ್ಲರಿಗೂ ದೊಡ್ಡ ದೊಡ್ಡ ಬಂಗ್ಲೆಗಳನ್ನೇ ಕಟ್ಸ್ಕೊಟ್ಬಿಟ್ಟಿದ್ದಾರೆ ಸರ್ಕಾರ ಉಳ್ಕೊಳ್ಳೋದಕ್ಕೆ. ಆದರೆ ಇಲ್ಲಿಯ ಜನರಲ್ಸ್ ಇದ್ದಾರಲ್ಲ, ಅಂದರೆ ಮೇನ್ ಜನಗಳು, ಇಡೀ ಸರ್ಕಾರವನ್ನು ನಡೆಸುವಂತಹ ಜನಗಳು, ಅವರೆಲ್ಲ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಒಳಗೆ ಹೈಡೌಟ್ ಬಂಗ್ಲೋಸನ್ನು ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳುತ್ತೆ. ಆ ಒಂದು ಬಂಗ್ಲೋಸು ಯಾವುದೇ ಒಂದು ನಕ್ಷೆಯಲ್ಲಿ, ಮ್ಯಾಪಲ್ಲಿ ನಿಮಗೆ ಕಾಣಿಸಲ್ಲ. ನೆಪಿತಾವ್ ಅನ್ನೋದು ಬರೀ ಸಿಟಿ ಅಲ್ಲ, ಇದೊಂದು ಕೋಟೆ. ಇಲ್ಲಿನ ಜನರಲ್ಗಳು ಸಾಮಾನ್ಯರು ಓಡಾಡುವಂತಹ ಬೀದಿಯಲ್ಲಿ ಇರಲ್ಲ. ಶಾನ್ ಬೆಟ್ಟಗಳ ಪಾದದ ಕೆಳಗೆ ಜಿಯಾಸಿರಿ ಅನ್ನೋ ಹೈ ಸೆಕ್ಯೂರಿಟಿ ಝೋನ್ ನಲ್ಲಿ ಬುಲೆಟ್ ಪ್ರೂಫ್ ಗೋಡೆಗಳಿರೋ ಅರಮನೆ ತರಹದ ಬಂಗಲೆಗಳಲ್ಲಿ ಔತ್ಕೊಂಡಿರ್ತಾರೆ. ಇಡೀ ದೇಶಕ್ಕೆ ಪವರ್ ಹೋದ್ರೂ ಇವರ ಮನೆ ಲೈಟ್ಗಳು ಆಫ್ ಆಗಲ್ಲ. ಇಡೀ ದೇಶದಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೂ ಇಲ್ಲಿ ಹೈ ಸ್ಪೀಡ್ ವೈಫೈ ಸಿಗುತ್ತೆ. ಇವರ ಮನೆ ಗೇಟು ದಾಟೋದಿಕ್ಕೆ ಸೈನ್ಯದ ಪರ್ಮಿಷನ್ ಬೇಕು. ಇದು ಬರೀ ನಿವಾಸವಲ್ಲ, ಸಾಮ್ರಾಜ್ಯದ ಅಧಿಪತಿಗಳು ಕೂರೋ ರಹಸ್ಯ ಅಡ್ಡ. ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ರಸಿದ್ಧವಾದ ಉಪಶಾಂತಿ ಪಗೋಡ. ಇದು ಶ್ವೇತಗಾನ್ ಪಗೋಡ ಇದೆಯಲ್ಲ ಯಾಂಗಾನ್ ನಗರದಲ್ಲಿ, ಆ ಪಗೋಡಾಗಿಂತ ಕೇವಲ 30 ಮೀಟ್ರ್ ಕೆಳಗಡೆ ಮಾಡಿದ್ದಾರೆ. ಯಾಕಂದರೆ ಶ್ವೇತಗಾನ್ ಪಗೋಡಾಗಿಂತ ಮಯನ್ಮಾರ್ ದೇಶದಲ್ಲಿ ಬೇರೆ ಯಾವ ಪಗೋಡ ಕೂಡ ಎತ್ತರ ಇರಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬಹಳ ಸುಂದರವಾದ ಒಂದು ಡೋಮ್ ಇದೆ. ಅಂದರೆ ಆ ಪಗೋಡ ಒಳಗೆ ಹೋದರೆ ಕೆಳಗಡೆಯಿಂದ ಆ ಡೋಮ್ ನೋಡ್ಬೋದು. ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದ್ರಿಂದ ಇದರ ಒಳಗೆ ನಾನು ಹೋಗ್ತಾ ಇಲ್ಲ. ಆದರೆ ಇದರ ಎದುರುಗಡೆ ಇರುವಂತಹ ಒಂದು ವಿಶೇಷವಾದ ಜಾಗವನ್ನು ನಿಮಗೆ ತೋರಿಸ್ತೀನಿ. ಬಿಳಿ ಆನೆ, ಬರ್ಮಾ ದೇಶದ ಪ್ರಸಿದ್ಧವಾದ ಬಿಳಿ ಆನೆಗಳನ್ನು ನಿಮಗೆ ತೋರಿಸ್ತೀನಿ. ಇದನ್ನು ಇಲ್ಲಿಟ್ಟಿರೋದಕ್ಕೆ ಕೂಡ ಒಂದು ಕಾರಣ ಇದೆ. ಅದೇನಪ್ಪ ಅಂದರೆ, ಇಲ್ಲಿಯ ಮಿಲಿಟ್ರಿ ಜನರಲ್ಸ್ ಇದ್ದಾರಲ್ಲ, ಅವ್ರಿಗೆ ಅಸ್ಟ್ರಾಲಜರ್ಸ್ ಏನಂತ ಹೇಳಿರೋದಂದರೆ, ಇಲ್ಲಿಯ ಬಿಳಿ ಆನೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆ ಆರೋಗ್ಯದಿಂದ ನೋಡ್ಕೊಳ್ಳಿ, ಆವಾಗ ನಿಮ್ಮ ಸರ್ಕಾರ ಸದಾ ಪವರಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಈ ಬಿಳಿ ಆನೆಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ನೋಡ್ಕೊಳ್ಳಲಾಗುತ್ತೆ. ನೋಡಿ ಹೆಂಗಿದೆ ಅಂತ. ಬರ್ಮಾ ದೇಶದ ಬಿಳಿ ಆನೆ, ಅದರ ಮಾವುತರು. ಈ ಒಂದು ಆನೆಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ಪೆಷಲ್ ಆದ ಒಂದು ವೈದ್ಯಕೀಯ ತಂಡ ಇದೆ. ಮತ್ತು ಇದಕ್ಕೆ ಸಖತ್ತಾಗಿರೋ ಹಣ್ಣು, ಊಟ, ತಿಂಡಿ, ಪ್ರತಿಯೊಂದು ಇದರ ಡಯಟ್ ಕೂಡ ಮಾನಿಟರ್ ಮಾಡ್ತಾರೆ ಸರ್ಕಾರ. ಆನೆಗಳ ಆರೋಗ್ಯವನ್ನು ಸರ್ಕಾರ ನೋಡ್ಕೋತಾ ಇದೆ ಅಂದರೆ ಯೋಚನೆ ಮಾಡಿ, ಅಸ್ಟ್ರಾಲಜರ್ಸ್ನ ಎಷ್ಟು ನಂಬ್ತಾರೆ ಈ ದೇಶದಲ್ಲಿ ಅಂತ. ನಮಸ್ಕಾರ ಹೊಡಿತದೆ ಆನೆ. ನೋಡಿ, ಇದು ನಾರ್ಮಲ್ ಆನೆ, ಇದು ಬರ್ಮೀಸ್ ಬಿಳಿ ಆನೆ. ಭಾಳ ಡಿಫ್ರೆಂಟ್ ಆಗಿದೆ. ಆನೆ ಕೂದಲನ್ನ ಇಲ್ಲಿಗಲಾಗಿ ಮಾರ್ತಾ ಇದ್ದಾರೆ ಇವರು. ಯಾಕೆ ಈ ನಿಗೂಢವಾದ ರಾಜಧಾನಿಯನ್ನು ಇಲ್ಲಿ ಕಟ್ಟಿದ್ರು ಅಂತ ಐಡಿಯಾ ಬಂದಿರಬೇಕು. ಯಾಕೇಳಿ ಸುತ್ತಮುತ್ತ ಸಂಪೂರ್ಣವಾಗಿ ಬೆಟ್ಟ ಗುಡ್ಡದ ಪ್ರೊಟೆಕ್ಷನ್ ಇವ್ರಿಗಿದೆ. ಯುಕ್ರೇನ್ ದೇಶವನ್ನು ಯಾಕೆ ರಷ್ಯಾ ದೇಶ ಬಹಳ ಸುಲಭವಾಗಿ ಆಕ್ರಮಣ ಮಾಡಿಕೊಳ್ತು ಅಂದರೆ, ಯುಕ್ರೇನ್ ಸಂಪೂರ್ಣ ದೇಶ ಫ್ಲ್ಯಾಟ್, ಚೂರು ಬೆಟ್ಟ ಗುಡ್ಡ ಇಲ್ಲ. ಅದೇ ಬೆಟ್ಟ ಗುಡ್ಡ ಇದ್ದರೆ ಈಗ ಚೀನಾ ಭಾರತ, ನೇಪಾಳ ಭಾರತ, ಇದ್ರ ಮಧ್ಯ ನೂರಾರು ಅಡಿಯ, ಸಾವಿರಾರು ಅಡಿಯ ಪರ್ವತಗಳಿವೆ, ಹಿಮ ಪರ್ವತಗಳಿವೆ, ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ಇದರಿಂದ ಏನಾಗುತ್ತೆ, ಅಟ್ಯಾಕ್ ಮಾಡೋರಿಗೂ ಫೈಟ್ ಮಾಡೋರಿಗೂ ಇಬ್ಬರಿಗೂ ಈಕ್ವಲ್ ಆಗಿ ಚಾಲೆಂಜಸ್ ಇರುತ್ತೆ. ಈಗ ಹಂಗೂ ಹಿಂಗೂ ಹತ್ಕೊಂಡ್ಬಂದಿದ್ದೀವಿ. ಈ ಜಾಗದಲ್ಲಿ ಬುದ್ಧನ ಟೂತ್ ರೆಲಿಕ್ ಅಂದರೆ ಹಲ್ಲು ಚೀನಾ ದೇಶದಿಂದ ತಂದು ಇದರೊಳಗೆ ಇಟ್ಟಿದ್ದಾರಂತೆ. ಒಳಗೆ ನೋಡಿ ಹೇಗಿದೆ.
ಒಂದು ಬುದ್ಧ ಸಂಪೂರ್ಣವಾಗಿ ಜೇಡ್ ಕಲ್ಲಿಂದ ಮಾಡಿರೋದು. ಬರ್ಮಾ ದೇಶದಲ್ಲಿ ಸಿಗುವಂತಹ ಅತ್ಯಮೂಲ್ಯವಾದ ಜೇಡಿಂದ. ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ದುಡ್ಡಿರುತ್ತೆ. ಬುದ್ಧನ ಟೀಚಿಂಗ್ಸ್ ಪ್ರಕಾರ ಯಾವ ರೀತಿ ಬದುಕಬೇಕು ಜೀವನದಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ಈ ಕಡೆ ಎಲ್ಲ ಕಡೆ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಲ್ಡನ್ ಕೆತ್ತನೆಯಲ್ಲಿ, ನೋಡೋದಕ್ಕೆ ಖುಷಿಯಾಗುತ್ತೆ. ಬಿಟ್ಟಾಗಿ ಬರೋದು ಬರೀ ಚೈನೀಸ್ ಡೆಲಿಗೇಟ್ಸು ಮತ್ತು ಫಾರಿನ್ ಡೆಲಿಗೇಟ್ಸು, ಹಾಗೆ ಇಲ್ಲಿ ಜಮ್ಸ್ನ ಕೊಂಡ್ಕೊಂಡು ಹೋಗಿ ಬರುವಂತಹ ಕೋಟ್ಯಾಧೀಶ್ವರರು. ನಮ್ಮಂಥ ನಾರ್ಮಲ್ ಸರ್ವೇ ಸಾಮಾನ್ಯ ಜನರು ಬಂದಾಗ ಯಾವ ಹೋಟ್ಲು ಹುಡ್ಕೋದು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಆನ್ಲೈನಲ್ಲಿ ಒಂದೇ ಒಂದು ಹೋಟ್ಲು ಕೂಡ ಇಲ್ಲ. ಆಫ್ಲೈನಲ್ಲಿ ನಮ್ಮ ಆಟೋ ಡ್ರೈವರ್ಗೆ ಹೇಳಿ ಕರ್ಕೊಂಬಂದಿನಿ ಒಂದು ಹೋಟ್ಲಿಗೆ, ನೋಡೋಣ ಹೋಟ್ಲು ರೂಮ್ ಕೊಡ್ತಾರೆ ಅಲ್ಲ, ಬೇಕಾದ್ರೆ ಎಲ್ಲ ರೂಮು ಕೊಡೋಲ್ಲ ಫಾರಿನರ್ಸ್ಗೆ. ಇಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಲೋಕಲ್ ಕರೆನ್ಸಿ ಇರಲಿಲ್ಲ, ಅದಕ್ಕೋಸ್ಕರ ಡಾಲರ್ ಕೊಟ್ಟಿದ್ದೀನಿ ಮೇಡಮ್ಗೆ. ಕೊಡಿ ಈ ವೀಸಾ ಇನ್ಸೈಡ್ ಈ ವೀಸಾ ಹುಡುಕಿ ಮಯನ್ಮಾರ್ದು. ಅಯ್ಯಪ್ಪ, 2400 ರೂಪಾಯಿನೋ ಹೋಟ್ಲು ಫೀಸು. ಹೋಟ್ಲು ಭಾಳ ಸಾಧಾರಣವಾಗಿದೆ. ಥ್ಯಾಂಕ್ ಯು. ನಮ್ಮ ಡ್ರೈವರ್ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ನಾಳೆ ಬೆಳಗ್ಗೆನೂ ಬರೋಕ್ಕೆ ಹೇಳಿದ್ದೀನಿ. ಬಾಯ್ ಬ್ರೋ, ಬಾಯ್. ನಾಳೆ ಬೆಳಗ್ಗೆ ಬರ್ತಾರೆ. ಈ ದೇಶದಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದು ಒಂದು ದೊಡ್ಡ ಸರ್ಕಸ್ಸು. 2500 ರೂಪಾಯಿ 9000 ರೂಪಾಯಿ ಡೆಪಾಸಿಟ್ ಇಟ್ಟಿದ್ದೀನಿ. ಆ ಡೆಪಾಸಿಟ್ ಇಟ್ಟಿರೋದಕ್ಕೆ ಹಂಗೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ರೂಮ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಅವ್ರಿಗೆ ಹಣ ಕೊಟ್ಟು ವಾಪಸ್ ಡಾಲರ್ ಇಸ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಟೆಲ್ ಒನ್ಸ್ ಅಗೇನ್, ವಾಟ್ ಈಸ್ ಯುವರ್ ಹೋಟೆಲ್ ನೇಮ್? Mimona. What does it mean? No meaning? ಅಯ್ಯೋ, ಪಾಸ್ಪೋರ್ಟ್ ಕೂಡ ಅವರೇ ಇಟ್ಕೋತಾರಂತೆ ದುಡ್ಡು ಕೊಡೋ ತನಕ. ಇದು ಯಾವ ಥರ ಗುರು? ಅಟ್ಲೀಸ್ಟ್ ಈಗ ಪಾಸ್ಪೋರ್ಟ್ ಇಟ್ಕೊಂಡ್ರೆ ನಾನು ದೇಶದಿಂದ ಹೊರಗೆ ಹೋಗೋಕ್ಕಾಗಲ್ಲ. ದೇಶದಿಂದ ಹೊರಗೆ ಹೋಗೋಕ್ಕಾಗಲ್ಲ ಅಂದರೆ ಆಟೋಮೆಟಿಕ್ಲಿ ಅವ್ರು ಅದನ್ನು ಇಟ್ಕೋಬೋದು. ಪಾಸ್ಪೋರ್ಟು ಇಟ್ಕೊಂಡು ಡಾಲರ್ಸು ಇಟ್ಕೊಂಡ್ರೆ ನೋ ವರ್ಡ್ಸ್. ಇವಾಗ ಕರೆಕ್ಟಾಗಿ 40,000 ಇದೆ ಅಷ್ಟೇ ನನಗೆ ಊಟಕ್ಕೆ. ಸಾಕಾಗತ್ತೆ ಒಂದು ಚಿಕ್ಕ ಪುಟ್ಟ ಊಟ. ಬಟ್ ಈ ಊರಲ್ಲಿ ಎಲ್ಲ ಕಾಸ್ಟ್ಲಿ ಇದೆ. ಅದಕ್ಕೆ ಯಾರೂ ಬರೋಲ್ಲ ಈ ಊರಿಗೆ. ಟೂರಿಸ್ಟ್ ಒಬ್ಬನೂ ಬರೋಲ್ಲ ಇಲ್ಲಿಗೆ. ಬರೀ ಬಿಸ್ನೆಸ್ ವೀಸಾ ಇದ್ದವ್ರು ಮಾತ್ರ ಇಲ್ಲಿಗೆ ಬರೋದು. ಆ ಜಮ್ಸು ಮತ್ತು ಮುತ್ತು ಹವಳ ರತ್ನ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರು ಮಾತ್ರ. ಫೋಟೋ ಬೇರೆ ತೆಗಿತಾರಂತೆ. ಇದು ಯಾವ ಥರ ರೀ? ಫೋಟೋ ಎಲ್ಲ ತೆಗೆದು ಫೋಟೋ ಶೂಟ್ ಮಾಡಿ ಪಾಸ್ಪೋರ್ಟ್ ಇಟ್ಕೊಂಡು ನನ್ನ ಹತ್ರ ಇರೋದೆಲ್ಲ ಇಸ್ಕೊಂಬಿಟ್ರು. ಇಡೀ ನೆಪಿಡಾವಲ್ಲಿ ಇಂಟರ್ನೆಟ್ಟು ಸೂಪರ್ ಆಗಿದೆಯಂತೆ. ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಇಷ್ಟು ಚೆನ್ನಾಗಿರೋ ಇಂಟರ್ನೆಟ್ ಸಿಗಲ್ವಂತೆ. ಒಳ್ಳೆಯದು. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಇಲ್ಲಿ ಯಾವತ್ತೂ ಆಫ್ ಆಗಲ್ವಂತೆ. ಯಾಂಗಾನಲ್ಲೇ ಎಲ್ಲರೂ ಜನ್ರೇಟರ್ಲ್ಲಿ ಓಡಿಸ್ತಾ ಇದ್ದಾರೆ ಅಂಗಡಿಗಳನ್ನು ಮತ್ತು ಮನೆಗಳನ್ನು. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ. ಆದರೆ ನೆಪಿಡಾವಲ್ಲಿ ಒಂಚೂರು ಪ್ರಾಬ್ಲಮ್ ಇಲ್ಲ. ನನ್ನ ಜನ್ಮ ಜಾಲಾಡಿ ಫೈನಲಿ ಓಕೆ ಮಾಡಿದ್ರು. ಕರ್ಕೊಂಡು ಹೋಗ್ತಾರೆ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೂಮ್ ನಂಬರ್ 403. ಓಕೆ. ವಾಟ್ ಈಸ್ ಯುವರ್ ನೇಮ್? ಮ್ಯಾತೋಯ್. ವಾಟ್ ಈಸ್ ಯುವರ್ ನೇಮ್? Shotika. Okay. And my name is, you read my name. What is my name? What is my name? I don't know. Ram. ಹಿಂದಿ ಪದ ಯಾರೋ ಹಿಂದಿ ಬಿಸ್ನೆಸ್ ಮನ್ ಬಂದಿರ್ತಾರೆ. ಹಿಂದಿ ಮುಸ್ಲಿಂ ಹಿಂದಿ. ಯಾ Mus plus Pamis. ಹಾಂ. Yes. ಅಪ್ಪ, ಏನೋ ಎಲೆಕ್ಟ್ರಿಸಿಟಿ ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು ಈ ರೂಮ್ಗೆ. ವಾಲಿಕುಮ್ ಸಲಾಮ್. ಹೋಟ್ಲು ನೋಡಿ ಹೆಂಗಿದೆ ಅಂತ. ಸೊ ಹೋಟೆಲ್ 2 bed. ಯು ಡೋಂಟ್ ಹ್ಯಾವ್ ಸಿಂಗಲ್ ಬೆಡ್? ನೋ ಹ್ಯಾವ್. ಸೊ ಬಟ್ ಯು ಶುಡ್ ಟೇಕ್ ಮನಿ ಫಾರ್ 1, ನೋ ಮನಿ ಫಾರ್ 2 ಫಾರ್ ಮೀ. ಫ್ರಿಡ್ಜ್ ಎಂಟಿ. No. ವಾಟ್ ಈಸ್ ದಿಸ್? You drink reception. You ask reception. 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 Okay, you. Reception. Reception. Okay. Okay. ಟ್ರಾನ್ಸ್ಲೇಟರಲ್ಲಿ ಏನೋ ತೋರಿಸ್ತಾ ಇದ್ದಾರೆ. ಇಡೀ ಹೋಟ್ಲೇ ಪ್ಯಾಚ್ ವರ್ಕ್ ಥರ ಇದೆ ನೋಡಿ ಇಲ್ಲಿ. ಒಳ್ಳೆ ಇಷ್ಟು ಕಬ್ಬಾಗಿರೋ ಹೋಟ್ಲಿಗೆ 2500 ರೂಪಾಯಿ ತೊಗೋತಾ ಇದ್ದಾರೆ. ಬಾತ್ರೂಮ್ ಅಷ್ಟೇ ಅಷ್ಟಕ್ಕಷ್ಟೇ. ನೆನ್ನೆ ಇದ್ದಿದ್ದು ಚೆನ್ನಾಗಿತ್ತು ಹೋಟ್ಲು.
ಹೇಳ್ಬೋದೆ ಎಲ್ರಿಗೂ. ನಮ್ಮ ಹೋಟ್ಲು ನಾನಿದ್ದಂಥ ರೂಮು 4003 ಡಿ ರೋ ಇದೆಲ್ಲ, ಇಲ್ಲಿ ಸ್ಪಾ ಇದೆ. ಬಟ್ ಸ್ಪಾ ಹೆಸರಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ತಾಯಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಾನು ನಿನ್ನೆ ಅದೇ ಊಟ ಮುಗಿಸ್ಕೊಂಡು ವಾಪಸ್ ಹಿಂಗೆ ಹೋಗ್ತಾಯಿದ್ರೆ ಅಂತ ಇದ್ರು. ಅಂದರೆ ಇಡೀ ದೇಶದಲ್ಲಿ ಇದೇ ಥರ ಇದೆ ಸಿಚುವೇಶನ್ ಎಲ್ಲ ಕಡೆನೂ, ಏನೂ ಮಾಡೋಕ್ಕಾಗಲ್ಲ. ಬಂದೀನಿ ಗ್ರೌಂಡ್ ಫ್ಲೋರ್ಗೆ. ನಮ್ಮ ಆಟೋ ಡ್ರೈವರ್ ಬಂದು ವೆಯ್ಟ್ ಮಾಡ್ತಾರೆ ನನಗೋಸ್ಕರ. ಸ್ವಲ್ಪ ಲೇಟಾಗಿ ಎದ್ದೇಳಿ, ತುಂಬ ಸುಸ್ತಾಗಿತ್ತು. ತಿಂಡಿನೂ ತಿಂದಿಲ್ಲ, ಫ್ರೀ ಬ್ರೇಕ್ಫಾಸ್ಟ್ ಇತ್ತು, ಅದನ್ನು ತೊಗೊಂಡಿಲ್ಲ. ₹1 ಕಾಸಿಲ್ಲ ಕೈಯಲ್ಲಿ. ನಮ್ಮ ಆಟೋ ಡ್ರೈವರ್ ಫ್ರೆಂಡು ಇನ್ನೊಬ್ಬ ಆಟೋ ಡ್ರೈವರ್ನ ಕಳಿಸ್ಕೊಟ್ಟಿದ್ದಾನೆ. ಮೋಸ್ಟ್ಲಿ ನೆನ್ನೆ ನನ್ನ ಜೊತೆ ಸುತ್ತಿ ಸಾಕಾಯ್ತು ಅನಿಸುತ್ತೆ. ಈಗ ಹೊಸ ಡ್ರೈವರ್ ಬಂದಿದ್ದಾನೆ ಅಣ್ಣ. ಅವ್ನಿಗೆ ಹೇಳ್ಬೇಕು ಮನಿ ಎಕ್ಸ್ಚೇಂಜಿಗೆ ಕರ್ಕೊಂಡು ಹೋಗು ಅಂತ. ಥಿಯೇಟ್ರಲ್ಲಿ ಹೇಳಿದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಹಾ ಈ ರೋಡ್ ನೋಡೋದಕ್ಕೆ ಒಂದು ರೀತಿ ಖುಷಿ. ನೋಡ್ತಾ ಇದ್ದೀರಾ ಎಷ್ಟು ಅಗಲ ಇದೆ ಅಂತ ಇವಾಗ ಗೊತ್ತಾಗ್ತದೆ ನಿಮಗೆ. ಜಗತ್ತಿನ ಅತ್ಯಂತ ಅಗಲವಾದ ರೋಡ್ಗಳು. ಮಲಗಿ ಒದ್ದಾಡ್ಬೋದು, ಕೂತು ಮೆಡಿಟೇಷನ್ ಮಾಡ್ಬೋದು. ಜನಗಳೇ ಇಲ್ಲದಂಥ ಭೂತ ನಗರ ನೆಪಿಟಾವ್ಗೆ ಮತ್ತೊಮ್ಮೆ ಸ್ವಾಗತ. ಈ ಥರ ರೋಡ್ಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ದಿದ್ರೆ ನಾವೆಲ್ಲರೂ ಡ್ಯಾನ್ಸ್ ಮಾಡಿಬಿಡ್ತಾ ಇದ್ವಿ. ಯಾವ ಟ್ರಾಫಿಕ್ ಜಾಮು ಇರ್ತಾ ಇರಲಿಲ್ಲ. ಎಲ್ಲರೂ ಸರಿಯಾದ ಸಮಯದಲ್ಲಿ ಮನೆಗೆ ಹೋಗಿ ತಲುಪ್ತಾ ಇದ್ವಿ. ಈ ರೋಡ್ ಡಿಸೈನ್ ಆಗಿರೋದು ಕೇವಲ ಗಾಡಿಗಳು ಹೋಗೋದಕ್ಕಲ್ಲ. ಅಕಸ್ಮಾತ್ ಯುದ್ಧ ಗಿದ್ದ ಆದರೆ ವಿಮಾನಗಳು, ಫೈಟರ್ ಜೆಟ್ಗಳು ಕೂಡ ಇದೇ ರನ್ವೇ ಮೇಲೆ ಲ್ಯಾಂಡ್ ಮಾಡ್ಕೋಬೋದು. ಅಂದರೆ ಇದು ರೋಡ್ ಕಮ್ ರನ್ವೇ. ಅಂತೂ ಇಂತೂ KBZ ಬ್ಯಾಂಕಲ್ಲಿ ಹಣ ಎಕ್ಸ್ಚೇಂಜ್ ಆಯಿತು. ಒಟ್ಟು $400 ಎಕ್ಸ್ಚೇಂಜ್ ಮಾಡಿದೆ. ಯಾಕೆಂದರೆ ನಾನು ತುಂಬ ಡೀಪ್ ಹಳ್ಳಿಗಳಿಗೆ ಹೋಗ್ಲಿದ್ದೀನಿ ಇವತ್ತಿಂದ. ಅಲ್ಲಿ ದುಡ್ಡು ಸಿಕ್ಕಿಲ್ಲ ಅಂದರೆ ಊಟ ತಿಂಡಿಗೂ ಕಷ್ಟ ಆಗ್ಬಿಡುತ್ತೆ. $400 ಅಂದರೆ ಯೋಚನೆ ಮಾಡಿ, 9 4 36 ₹36,000 ವಿಡ್ರಾ ಮಾಡಿದ್ದೀನಿ. ಪ್ರತಿ ದಿವಸ ಮಯನ್ಮಾರ್ ದೇಶದಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿದೆ. ಆಲ್ರೆಡಿ ಒಂದು $300-400 ಆಲ್ರೆಡಿ ಖರ್ಚಾಗಿತ್ತು. ಅಂದರೆ ಟೋಟ್ಲಿ ಒಂದು $800. ಐ ಹೋಪ್ ಅದು ಬಿಟ್ಟು ಆನ್ಲೈನಲ್ಲಿ ಹೋಟೆಲ್ ಬುಕ್ಕಿಂಗ್ ಮಾಡಿದ್ದೀವೆಲ್ಲ ಎಲ್ಲ ಸೇರಿ ಒಂದು $1,000 ಆಗಿಬಿಡುತ್ತೆ ಅನಿಸುತ್ತೆ. ಫ್ಲೈಟ್ ಟಿಕೆಟ್ಸ್ ಬಿಟ್ಟು ಇನ್ನೂ ಹೆಚ್ಚಾದರೂ ಆಗ್ಬೋದು, ಗೊತ್ತಿಲ್ಲ. ಏನಾದರೂ ಹೊಸ ತೋರಿಸೋ ಪ್ರಯತ್ನಕ್ಕೆ ಖರ್ಚು ಮಾಡಲೇಬೇಕು, ದುಡ್ಡು ಹಾಕಲೇಬೇಕು. ಅದು ಈ ಸಿಚುವೇಷನಲ್ಲಿ ಮಯನ್ಮಾರಲ್ಲಂತೂ ಇನ್ನೂ ತುಂಬ ಕಷ್ಟ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಈಗ ಹಣ ಸಿಕ್ಕಿದೆ, ಅಟ್ಲೀಸ್ಟ್ ಊಟ ಮಾಡ್ಬೋದು. ಊಟಕ್ಕೂ ದುಡ್ಡು ಇರಲಿಲ್ಲ ಇಲ್ಲಿವರೆಗೂ. ಒಂದು ಲೋಕಲ್ ಜಾಗದಲ್ಲಿ ಊಟ ಹೆಂಗಿದೆ ನೋಡ್ರಿ. ಈ ಜಾಗ ಎಲ್ಲಿ ಆರ್ಡ್ರ್ ಮಾಡಬೇಕು ಅಂತಲೇ ಗೊತ್ತಾಗ್ತಾರ. ಮೋಸ್ಟ್ಲಿ ಫುಡ್ ಕೋರ್ಟ್ ಇರಬೇಕಿದು. ನೋಡ್ಕೊಂಬರೋಣ. ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತೀರಿ ಏನೇನು ಊಟ ಇದೆ ಅಂತ. ಏನೇನೋ ಇದೆ ಇದು. ಊಟ ಆರ್ಡ್ರ್ ಮಾಡೋದು ಎಷ್ಟು ಕಷ್ಟ. ಪೇವು ಓಕೆ ಕೊಡಿ, ಏನೋ ಒಂದು ಕೊಡಿ. ಟೈಮ್ ಇಲ್ಲ ಗುರು. ನಿಜಾಮನ ಹಾಂ ಓಕೆ ಬಂತು. ಇದೇನಿದು? ರೈಸ್. ಓ ಕೈಯಲ್ಲಿ ಊಟ ಮಾಡೋದಕ್ಕೆ. ಸೂಪ್. ವಾಟ್ ಈಸ್ ದಿಸ್? ಓ ರೈಸ್. ಓ ಎಕ್ಸ್ಟ್ರಾ ರೈಸು. ಓಕೆ ಚೆನ್ನಾಗಿ ಕೊಟ್ಟರು ಊಟ. ಥ್ಯಾಂಕ್ ಯು ಮೇಡಮ್. ನಿಮ್ಮೆಲ್ಲರೂ ಗೊತ್ತು, ಮಯನ್ಮಾರ್ ದೇಶದಲ್ಲಿ ಮಿಲ್ಟ್ರಿ ಸರ್ಕಾರ ಇರೋದು ಅಂತ ಅಂದ್ಬಿಟ್ಟು ಜನತಾ ಮಿಲ್ಟ್ರಿನೋ ಅಂತಾರೆ. ಇವರು ಡೆಮೋಕ್ರೆಟಿಕ್ ಸಿಚುವೇಷನಲ್ಲಿ ಕೂಡ ಮಿಲ್ಟ್ರಿ ಟೇಕ್ ಓವರ್ ಮಾಡಿ ಸರ್ಕಾರವನ್ನು ಇವರೇ ನಡೆಸ್ತಾ ಇರೋದು ಸಾಕಷ್ಟು ವರ್ಷಗಳಿಂದ, 50ಕ್ಕೂ ಹೆಚ್ಚು ವರ್ಷಗಳಿಂದ. ಭಯದಿಂದ ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸಲ್ಲಿ ಇಲ್ಲಿಯ ಜನಗಳು ಅದರಿ ಒದ್ದಾಡಿಕೊಂಡು ಇವತ್ತಿಗೂ ಪಾವರ್ಟಿಲಿ ಬದುಕ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಇವರ ಪವರ್ನ ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಆಗಾಗ ಏನೇನು ಮಾಡ್ಬೋದೋ ಎಲ್ಲ ಸರ್ಕಸ್ಸು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಇವರು ಯಾಂಗೋನ್ ನಗರದಿಂದ ಅಥವಾ ರಂಗೂನ್ ನಗರದಿಂದ ನಾರ್ತ್ ಸೈಡ್ 320 ಕಿಲೋಮೀಟರ್ ಇರುವಂತಹ ಈ ಒಂದು ನೆಪಿಟಾವ್ ನಗರಕ್ಕೆ ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡಿದ್ದು. ಈಗ ನಾವು ಬಂದಿದ್ದೀವಿ ಒಂದು ಅಮೋಘವಾದ ಜಾಗಕ್ಕೆ. ಮಾರ್ಬಲ್ ಬುದ್ಧನ ನೋಡಲು. ವಿಶ್ವದ ಅತ್ಯಂತ ಎತ್ತರವಾದ ಸಿಟ್ಟಿಂಗ್ ಬುದ್ಧ, ಕುಳಿತುಕೊಂಡಿರೋ ಬುದ್ಧನ ಇಡೀ ವಿಶ್ವದಲ್ಲೇ ಎಲ್ಲೂ ಇಷ್ಟು ಎತ್ತರದ ಮಾರ್ಬಲಲ್ಲಿ ಮಾಡಿರುವಂತಹ, ಅಮೃತ ಶಿಲೆಯಲ್ಲಿ ಮಾಡಿರುವಂತಹ ಬುದ್ಧ ನಿಮಗೆ ನೋಡೋಕ್ಕೆ ಸಿಗಲ್ಲ. ಇವಾಗ ಅದನ್ನು ತೋರಿಸ್ತೀನಿ ಬನ್ನಿ. ಹಾಗೆ ಇದರ ಜೊತೆಗೇ
ಯಾಕೆ ನೆಪಿಟಾವ್ ನಗರವನ್ನು ರಾಜಧಾನಿ ಮಾಡಿದ್ರು, ಅದರ ಹಿಂದೆ ಇರುವಂತಹ ರಹಸ್ಯಗಳು, ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ನಮ್ಮ ದೇಶದ ನಾಡಿನ ರಾಜಕೀಯ ನಾಯಕರಿಗೆ ಮಾತ್ರ ಸಂಖ್ಯಾಶಾಸ್ತ್ರ, ಅಸ್ಟ್ರಾಲಜಿ, ವಾಸ್ತು, ಟೈಮು, ಡೇಟು ಅದು ಇದು ನೋಡ್ತಾರೆ ಅಂತ ಅನ್ಕೋಬಿಡಿ. ಮಯನ್ಮಾರ್ ಮಿಲಿಟರಿ ನಾಯಕರಿಗೆ 9 ಎಂಬ ಸಂಖ್ಯೆಯ ಮೇಲೆ ಅಪಾರವಾದ ನಂಬಿಕೆ. ಅವರ ದೃಷ್ಟಿಯಲ್ಲಿ 9 ಅದೃಷ್ಟದ ಮತ್ತೆ ವಿಜಯದ ಸಂಕೇತ. ಏನ್ ನೋಡ್ತಾ ಇದೀರ ಬುದ್ಧನ ಸ್ಟ್ಯಾಚು, ಈ ಪ್ರತಿಮೆಯ ಒಟ್ಟು ತೂಕ ಕೂಡ 9ರ ಗುಣಕದಲ್ಲಿ ಬರುವಂತೆ ನೋಡಿಕೊಳ್ಳಲಾಗಿದೆ. ಪ್ರತಿಮೆಯ ಎತ್ತರ ಸುಮಾರು 81 ಅಡಿ, 8+1 9. ಇದರ ಪೀಠದ ಎತ್ತರ ಸುಮಾರು 18 ಅಡಿ, 1+8 = 9. ಪ್ರತಿಮೆಯ ಸುತ್ತಲೂ ಇರುವ ಸ್ತೂಪಗಳ ಸಂಖ್ಯೆ ಸಹ ಜ್ಯೋತಿಷ್ಯದ ಲೆಕ್ಕಾಚಾರದಂತೆಯೇ ಇದೆ. ಮಯನ್ಮಾರ್ನಲ್ಲಿ ಯಾದಯ ಎಂಬ ಒಂದು ವಿಶಿಷ್ಟ ಆಚರಣೆ ಇದೆ. ಇದರ ಅರ್ಥ ದುರದೃಷ್ಟವನ್ನ ಹೋಗಲಾಡಿಸಲು ಮಾಡುವ ಮಾಂತ್ರಿಕ ಅಥವಾ ಜ್ಯೋತಿಷ್ಯದ ಕ್ರಿಯೆ. ದೇಶದಲ್ಲಿ ನಾಗರಿಕ ಪ್ರತಿಭಟನೆಗಳು ಹೆಚ್ಚಾದಾಗ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಬಂದಾಗ ತಮ್ಮ ಪಾಪಗಳನ್ನ ತೊಳೆದುಕೊಳ್ಳಲು ಮತ್ತು ಅಧಿಕಾರವನ್ನ ಉಳಿಸಿಕೊಳ್ಳಲು ಈ ಬೃಹತ್ ಬುದ್ಧನ ಪ್ರತಿಮೆಯನ್ನ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತೆ. ಮಾರ ಎಂದ್ರೆ ಅಡೆತಡೆ ಅಥವಾ ದೆವ್ವ, ವಿಜಯ ಎಂದ್ರೆ ಗೆಲುವು, ಅಂದ್ರೆ ಶತ್ರುಗಳ ಮೇಲೆ ಜಯ ಸಾಧಿಸಲು ಈ ವಿಗ್ರಹಕ್ಕೆ ಮರ ವಿಜಯ ಎಂದು ಹೆಸರಿಡಲಾಗಿದೆ. ವಿಶ್ವದ ಒಂದು ಅತ್ಯದ್ಭುತವಾದ ಶಿಲೆಯನ್ನ, ಇದು ಅಮೃತ ಶಿಲೆ, ವಿಶ್ವದ ಅತ್ಯಂತ ಎತ್ತರದ ಕೂತಿರುವಂತಹ ಬುದ್ಧನ ಪ್ರತಿಮೆ. ಇಲ್ಲಿ ನನ್ನ ಮುಂದೆ ನೋಡ್ತಾ ಇದ್ದೀರಾ, ವಾ ಎಂಥ ಅದ್ಭುತವಾದ ನೋಟ ರೀ. ಇದಕ್ಕೋಸ್ಕರನೇ ಇಲ್ಲಿಯ ಸರ್ಕಾರ ಸ್ಪೆಷಲ್ಲಾಗಿ ಮಾಂಡಲೆ ಅನ್ನೋ ಒಂದು ಬಹಳ ಸುಂದರವಾದ ಊರಿದೆ, ಅಲ್ಲಿ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ವಿಶೇಷವಾದ ಅಮೃತ ಶಿಲೆ ಅಥವಾ ಮಾರ್ಬಲ್ ಸಿಗುತ್ತೆ. ಆ ಮಾರ್ಬಲ್ನ ಹಡಗುಗಳಲ್ಲಿ ಮತ್ತು ಇನ್ನೂ ಸಾಕಷ್ಟು ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ತರಿಸಿ ಈ ಒಂದು ಜಾಗದಲ್ಲಿ ಕೆತ್ತನೆ ಮಾಡಿಸಿ ಇಟ್ಟಿದ್ದಾರೆ. ಇದು ಒಟ್ಟು ಇದರ ಭಾರ ಕೇಳಿದ್ರೆ ಹೆದರ್ಕೋತೀರ, 5972 ಟನ್. ಕೇವಲ ಬುದ್ಧರ ಪ್ರತಿಮೆ ಅಂದರೆ ಬುದ್ಧ ಕೂತಿರೋ ಜಾಗದಿಂದ ಮೇಲಿಕ್ಕೇ 1700 ಟನ್ ಬರುತ್ತೆ. ಮತ್ತು ಸುತ್ತ ಮಾಡಿದಾರಲ್ಲ ಅವರು ಕೂತ್ಕೊಳ್ಳೋದಕ್ಕೆ ಮಾಡಿರುವಂತಹ ಒಂದು ಸ್ಥಾನ, ಅದಕ್ಕೆ ಮಿಕ್ಕಿದ್ದ ಭಾರವನ್ನು ಹಾಕಲಾಗಿದೆ. 5972 ಟನ್ಸ್ ಆಫ್ ಮಾರ್ಬಲ್, ಅದರಲ್ಲಿ ಕ್ರಿಯೇಟ್ ಮಾಡಿರುವಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಸಿಟ್ಟಿಂಗ್ ಬುದ್ಧ ಸ್ಟ್ಯಾಚು ಇದು. ನನಗಂತೂ ಅಲ್ಲಿ ದೂರದಿಂದ ನೋಡಿದೆ, ಈ ಜಾಗ ನೋಡ್ತಿದ್ದಂಗೆ ಫಿದಾ ಆಗ್ಬಿಟ್ಟೆ, ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಈ ಒಂದು ಜಾಗ. ಈ ಒಂದು ಜಾಗವನ್ನು ಯಾಕೆ ಕ್ರಿಯೇಟ್ ಮಾಡಿದ್ರು, ಅದು ಯಾಕೆ ಹೊಸ ಕ್ಯಾಪಿಟಲಲ್ಲೇ ಮಾಡಿದ್ರು ಅನ್ನೋದಕ್ಕೂ ಕೂಡ ಒಂದು ರೀಸನ್ ಇದೆ. ಏನಪ್ಪ ಅಂದರೆ ಎಲ್ಲರೂ ಈ ಸರ್ಕಾರವನ್ನು ಉರುಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಂಗೂನ್ ನಗರ, ಅದು ಸಮುದ್ರ ತೀರದಲ್ಲಿರುವಂತಹ ಒಂದು ನಗರ, ಅದಕ್ಕಾದರೆ ಬೇಗ ಅಟ್ಯಾಕ್ ಮಾಡ್ಬೋದು. ಆಮೇಲೆ ಅಲ್ಲಿ ತುಂಬ ಕಂಜೆಸ್ಟೆಡ್ ನಗರ ಇದು. 7054 ಚದುರ ಕಿಲೋಮೀಟರ್ ಇರುವಂತಹ, ಅಂದರೆ 7054 ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂತಹ ನಗರ, ಸಿಕ್ಕಾಪಟ್ಟೆ ದೊಡ್ಡ ಪ್ರದೇಶ. ಇದನ್ನು ಅಟ್ಯಾಕ್ ಮಾಡೋದಾಗಲಿ ಕ್ಯಾಪ್ಚರ್ ಮಾಡೋದಾಗಲಿ ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಈ ನಗರದಲ್ಲಿ ಕ್ಯಾಪಿಟಲ್ನ ಸ್ಥಾಪನೆ ಮಾಡಿ, ಈ ನಗರದಲ್ಲೇ ಬುದ್ಧನ ಸ್ಟ್ಯಾಚ್ಯೂನ ಕೂಡ ಇವರು ಸ್ಥಾಪನೆ ಮಾಡಿದ್ದು. ನಾವಿಲ್ಲೇ ಇರ್ತೀವಿ, ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಚೇತಾವಣೆ ಕೂಡ ಈ ಬುದ್ಧನ ಶಾಂತಯುತ ಪ್ರತಿಮೆಯಿಂದ ಕೊಡಲಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಕೇಳಿಸ್ತದೆ ನೋಡಿ ಸೌಂಡು. ನಾನು ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಗಜಗಾತ್ರದ ಗಂಟೆ. ಆ ಗಂಟೆ ನಾದ, ಆಹಾ, ಮಾತಾಡಬೇಕು ಅನಿಸ್ತಾ ಇಲ್ಲ, ಸೈಲೆನ್ಸ್ ಬೇಕು. ಗಂಟೆ ಬರ್ಸೋಕ್ಕೆ ಶುರು ಮಾಡಿದ್ವಿ, ಎಲ್ಲರೂ ಬಂದರು, ಎಲ್ಲರೂ ಬರೆಸ್ತಾ ಇದ್ದಾರೆ. ವಾಹ್, ಪ್ರಪಂಚದಲ್ಲಿ ನಾನು ನೋಡಿದಂತಹ ಅತ್ಯದ್ಭುತವಾದ ಜಾಗದಲ್ಲಿ ಇದು ಕೂಡ ಒಂದು ಮಸ್ಟ್ ವಿಸಿಟ್. ಎಂಥ ಜಾಗ, ಟೈಮ್ ಇಲ್ಲ, ಇಲ್ಲಾಂದರೆ ಇಲ್ಲೇ ಒಂದು 1 ಅವರ್ ಕೂತ್ಕೋಬೇಕು. ಮಗಳು ಬುದ್ಧನಿಗೋಸ್ಕರ ಎಷ್ಟೊಂದು ಹೂಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಫಾರ್ ಬುದ್ಧ? ಯಾ, ಓಕೆ, ಬೆಸ್ಟ್ ವಿಶಸ್ ಟು ಯು. ಜ್ಞಾನವೆಂಬುದು ಸೂರ್ಯನಿದ್ದ ಹಾಗೆ. ಸೂರ್ಯನಿಗೆ ಯಾವ ದೇಶವು ಹೇಗೆ ಗುತ್ತಿಗೆ ಹಿಡಿಯಲಾರದೋ, ಜ್ಞಾನಕ್ಕೂ ಹಾಗೆಯೇ. ನಾವು ಇದ್ದಂತಹ ಯಾಂಗಾನ್ ಅಥವಾ ರಂಗೂನ್ ನಗರ ಬಹಳ ಕಾನ್ಸ್ಟ್ರಿಕ್ಟೆಡ್ ಆದ ಪ್ಲೇಸು, ಚಿಕ್ಕದಾದ ಜಾಗ. ಅಲ್ಲಿ ಪ್ರತಿಭಟನೆ ಮಾಡೋದು, ಸರ್ಕಾರವನ್ನು ಎತ್ತಾಕೋದು ಬಹಳ ಸುಲಭ. ಈಗ ನೇಪಾಳಲ್ಲಿ ನೋಡಿದ್ವಿ ಹೇಗೆ ಕಠ್ಮಂಡುಲಿ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡು ಎಲ್ಲ ಒಟ್ಟಿಗೆ ಪಾರ್ಲಿಮೆಂಟ್ನ ಸುಟ್ಟಾಕ್ಬಿಟ್ರು. ಅದಾದಮೇಲೆ ಇಡೀ ಸರ್ಕಾರವನ್ನು 48 ಅವರ್ಸಲ್ಲಿ ಉರುಳಿಸ್ಬಿಟ್ರು. ಆದರೆ ಅದಕ್ಕೆ ಏನು ಮಾಡಿದ್ರು, ಜನರಲ್ ಥ್ವೇ ಅಂದರೆ ಒಂದು ಪ್ಲ್ಯಾನ್ ಮಾಡಿದ್ರು, ನಾವು ಹೆಂಗಾದರೂ ಸೀಕ್ರೆಟಾಗಿ ಒಂದು ಕ್ಯಾಪಿಟಲ್ ಕಟ್ಟೋಣ, ಅರಣ್ಯ ಪ್ರದೇಶದ ಮಧ್ಯ ಬೆಟ್ಟ ಗುಡ್ಡಗಳ ನಡುವೆ
ಯಾವ ಎಕ್ಸ್ಟರ್ನಲ್ ಫೋರ್ಸಸ್ಸು ನಮ್ಮನ್ನ ತೊಂದರೆ ಕೊಡಬಾರ್ದು, ಆ ರೀತಿ ಒಂದು ಕ್ಯಾಪಿಟಲ್ ಕಟ್ಟಿ ನಮ್ಮ ದೇಶದವರೇ ಕ್ರಾಂತಿ ಎದ್ದರೂ ಕೂಡ ಎಷ್ಟು ವಿಶಾಲವಾಗಿರ್ಬೇಕು ಜಾಗ ಅಂದರೆ ದೊಡ್ಡ ದೊಡ್ಡ ಪ್ರತಿಭಟನೆ ಕೂಡ ಇರುವೆ ಸಮಾನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಅತ್ಯದ್ಭುತವಾದ ದೊಡ್ಡದಾದ ಖಾಲಿ ಇರುವಂತಹ ನೆಪಿಟಾವ್ ನಗರವನ್ನು ಹೊಸದಾಗಿ 2000 ಸ್ಟಾರ್ಟಿಂಗಲ್ಲಿ 2001-2ರಲ್ಲಿ ಶುರು ಮಾಡಿದ್ರು. 2005ಕ್ಕೆ ಎಲ್ಲರನ್ನೂ ರಾತ್ರಿ ಸರ್ಕಾರಿ ಜನಗಳನ್ನ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು 2 ದಿವಸ ಟೈಮ್ ಕೊಟ್ಟರು ಅವ್ರಿಗೆ. ನಿಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಎಲ್ಲರೂ ಬರಬೇಕು ನಮ್ಮ ಜೊತೆಗೆ ಅಂತ. ಎಲ್ಲಿಗೆ ಅಂತ ಯಾರಿಗೂ ಐಡಿಯಾನೇ ಇಲ್ಲ. ಇಡೀ ಸರ್ಕಾರವನ್ನು ರಾತ್ರಿ ಯಾಂಗಾನಿಂದ ಕೇವಲ 48 ಅವರ್ಸಲ್ಲಿ ಎಲ್ಲರನ್ನೂ ನೆಪಿಟಾವ್ಗೆ ಶಿಫ್ಟ್ ಮಾಡಿದ್ರು. ನೆಪಿಟಾವ್ಗೆ ಬರೋ ತನಕ ಈ ಥರ ಒಂದು ನಗರ ಇದೆ ಅಥವಾ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿಯ ಲೋಕಲ್ ಜನರಿಗೆ ಗೊತ್ತಿರಲಿಲ್ಲ. ಮರವಿಜಯ ಪ್ರತಿಮೆಯ ಎದುರು ಒಟ್ಟು 720 ಸಣ್ಣ ಸ್ತೂಪಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಇವುಗಳನ್ನ ಮಯನ್ಮಾರ್ನ ಸಾಂಪ್ರದಾಯಿಕ ಪೀತಕ ಸಂಪ್ರದಾಯದಂತೆ ವಿನ್ಯಾಸಗೊಳಿಸಲಾಗಿದೆ. ಪ್ರತಿಯೊಂದು ಸ್ತೂಪದ ಒಳಗೆ ಒಂದು ಅಮೃತ ಶಿಲೆಯ ಫಲಕವಿದ್ದು ಅದರ ಮೇಲೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥವಾದ ತ್ರಿಪೀಠಕವನ್ನ ಕೆತ್ತಲಾಗಿದೆ. ಇದನ್ನ ಕೆತ್ತೋದಿಕ್ಕೆ ಬಹಳ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗಿದೆ. ಹಾಗೆ ಇಲ್ಲಿ ನೋಡಬಹುದು 720 ಅಂದ್ರೆ 7+2 = ಅಗೇನ್ 9. 0 ಲೆಕ್ಕಕ್ಕೆ ಬರಲ್ಲ. ಅಲ್ಲೂ ಕೂಡ ಸಂಖ್ಯಾಶಾಸ್ತ್ರದ ಪಾತ್ರವನ್ನ ಇರೋದನ್ನು ನೋಡಬಹುದು. ಈ ಫಲಕಗಳ ಮೇಲಿನ ಅಕ್ಷರಗಳನ್ನ ಕೆತ್ತಲು ಅತ್ಯಾಧುನಿಕ CNC ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಯಂತ್ರಗಳನ್ನ ಬಳಕೆ ಮಾಡಲಾಗಿದೆ. ಇದು ಪ್ರಾಚೀನ ಹಸ್ತಚಾಲಿತ ಕೆತ್ತನೆಗಿಂತ ಅತ್ಯಂತ ನಿಖರವಾಗಿದೆ. ಅಕ್ಷರಗಳು ಪಾಲಿ ಮತ್ತೆ ಬರ್ಮೀಸ್ ಭಾಷೆ ಹಾಗೆ ಆಂಗ್ಲ ಭಾಷೆಯಲ್ಲೂ ಕೂಡ ಇದೆ. ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡ್ ನ ಫಾಲೋ ಮಾಡಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಇದೇ ಒಂದು ಸ್ಕ್ರಿಪ್ಟ್ ಸಿಗುತ್ತೆ ಓದ್ಕೊಳ್ಳೋದಿಕ್ಕೆ. ಈ ಊರಿನ ಇನ್ನೊಂದು ವಿಶೇಷತೆಯನ್ನು ನಿಮ್ಗೆ ಹೇಳಲೇಬೇಕು. ಈ ಊರಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ರೀತಿಯ ಎಕ್ಸೆಲ್ ಶೀಟ್ ಹಾಗೆ ಡಿಸೈನ್ ಮಾಡಲಾಗಿದೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಪ್ರತಿಯೊಂದು ಸರ್ಕಾರಿ ಇಲಾಖೆಗೂ ಒಂದೊಂದು ರೀತಿಯ ಕಲರ್ ಕೊಡಲಾಗಿದೆ. ಮಿಲಿಟ್ರಿಗೆ ಮತ್ತು ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ಗೆ ಕೆಂಪು, ಯಾವ್ಯಾವ ಬಿಲ್ಡಿಂಗ್ ಮೇಲೆ ರೂಫು ಅಥವಾ ಛಾವಣಿ ಕೆಂಪಾಗಿರುತ್ತೋ ಅದು ಮಿಲಿಟ್ರಿಗೆ ಸೇರಿರುತ್ತೆ. ಆರೋಗ್ಯ ಇಲಾಖೆ ನೀಲಿ ವರ್ಣದಲ್ಲಿರುತ್ತೆ. ಈಗ ಹಾಸ್ಪಿಟಲಲ್ಲಿ ಎಲ್ಲ ಕಡೆ ನೀವು ನೀಲಿ ಬಟ್ಟೆಗಳನ್ನು ಅಥವಾ ನೀಲಿ ವರ್ಣದ ವಸ್ತ್ರಗಳನ್ನು ನೋಡ್ಬೋದು. ಅದೇ ಸಂಕೇತವಾಗಿ ಆರೋಗ್ಯ ಸಚಿವಾಲಯ ಮತ್ತು ಅದಕ್ಕೆ ಸಂಬಂಧಿತ ಸಚಿವಾಲಯಗಳಿಗೆ ನೀಲಿ. ಹಳದಿ ಅಂದರೆ ಸಾಮಾನ್ಯ ಆಡಳಿತ ಮತ್ತು ಕೆಲವು ಎಕನಾಮಿಕ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಹಳದಿ ಕಲರ್ ಕೊಟ್ಟಿದ್ದಾರೆ. ಹಾಗೆ ಒಂದು ರೀತಿಯ ಆಪರೇಷನ್ಸ್ಗೆ ಒಂದೊಂದು ರೀತಿಯ ಕಲರ್ನ ಕೊಟ್ಟು ಇಡೀ ಈ ಒಂದು ಪ್ಲ್ಯಾಂಡ್ ಸಿಟಿಯನ್ನು ಒಂದು ರೀತಿಯ ಎಕ್ಸೆಲ್ ಶೀಟ್ ಅಥವಾ ಒಂದು ರೀತಿಯ ಪರ್ಫೆಕ್ಟ್ ಪ್ರೋಗ್ರಾಮ್ಡ್ ಸಿಟಿ ಥರ ಮಾಡಿದ್ದಾರೆ. ಸ್ವಾಗತ ಎಲ್ಲರಿಗೂ ವಿಶ್ವದ ಅತ್ಯಂತ ದೊಡ್ಡದಾದ ಅಮೃತ ಶಿಲೆಯ ಪುಸ್ತಕದ ಭಂಡಾರಕ್ಕೆ. ನೀವು ನೋಡ್ತಾ ಇದ್ದೀರಾ ಬಹಳ ಅಪರೂಪವಾದ ದರ್ಶನವನ್ನು. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಒಂದು ಇಡೀ ಪುಸ್ತಕವನ್ನು ಮಾರ್ಬಲ್ನ ಒಳಗೆ ಅಮೃತ ಶಿಲೆಯ ಒಳಗೆ ಕೆತ್ತಲಾಗಿದೆ ಇಲ್ಲಿ ಅಂದ್ಬಿಟ್ಟು. ಇದನ್ನು ಪಾಲಿ ಭಾಷೆಯಲ್ಲಿ ಹಾಗೆ ಆಂಗ್ಲ ಭಾಷೆಯಲ್ಲಿ ಅಮೃತದ ಶಿಲೆಯ ಮೇಲೆ ಮಾರ್ಬಲ್ ಮೇಲೆ ಕೆತ್ತಲಾಗಿದೆ. ಬಹಳ ವಿಶೇಷ ಇದು. ತ್ರಿಪಿಟಕ ಅಂತ ಹೇಳ್ತಾರಲ್ಲ, ಬುದ್ಧನ ಟೀಚಿಂಗ್ಸ್ ಇರುವಂತಹ ಈ ಒಂದು ಪುಸ್ತಕವನ್ನು ಈ ಜಾಗದಲ್ಲಿ ಕೆತ್ತಲಾಗಿದೆ. ಇಡೀ ಪುಸ್ತಕವನ್ನು ಆಂಗ್ಲ ಭಾಷೆ ಪಾಲಿ ಭಾಷೆಯಲ್ಲಿ ಕೆತ್ತಲಾಗಿದೆ. ನೋಡಿ, ಇದು ಆಂಗ್ಲ ಭಾಷೆ ಇಲ್ಲಿ ಬರೆದಿದ್ದಾರೆ. ಮರವಿಜಯ ಬುದ್ಧ ಇಮೇಜ್. ಹಾಗೆ ಇಲ್ಲಿ ಪ್ರತಿಯೊಂದು ಶಿಲೆಯ ಮೇಲೆ ಒಂದು ರೀತಿಯ QR ಕೋಡ್ನ ಕೊಡಲಾಗಿದೆ. ಆ QR ಕೋಡ್ನ ಬಳಕೆ ಮಾಡಿ ನೀವು ಅದರ ಆನ್ಲೈನ್ ವರ್ಷನ್ನ ಕೂಡ ಓದಿ ಅರ್ಥ ಮಾಡ್ಕೋಬೋದು. ಆಮೇಲೆ ಪ್ರತಿಯೊಂದು ಶಿಲೆಯನ್ನು ಪ್ರೊಟೆಕ್ಷನ್ ಮಾಡೋ ರೀತಿಯಲ್ಲಿ ಅದರ ಮೇಲೆ ಒಂದು ಪುಟ್ಟದಾದ ಪಗೋಡನ ಕಟ್ಟಲಾಗಿದೆ. ಎಂಥ ಅದ್ಭುತವಾದ ನೋಟ! ವಾವ್! ಬಹಳ ಅಪರೂಪವಾದ ಜಾಗ. 720 ಫಲಕಗಳಿವೆ ಒಟ್ಟು. ನೋಡಿ ಎಷ್ಟು ವಿಶಾಲವಾದ ಜಾಗ. ಇದಿಷ್ಟು ಪುಸ್ತಕ ಭಂಡಾರ. ಒಂದೊಂದು ಜಾಗದಲ್ಲಿ ಒಂದೊಂದು ಪೇಜನ್ನು ಕೆತ್ತಿದ್ದಾರೆ, ಎಲ್ಲ ಮಾರ್ಬಲ್ ಮೇಲೆ. ಯಪ್ಪ, ನಂಬಕ್ಕೆ ಅಸಾಧ್ಯ ಅಂತ ಸೂಪರ್ ಜಾಗ. ಈ ಒಂದು ಹೊಸ ರಾಜಧಾನಿಯಲ್ಲಿ 8,15,000 ಜನ ಇದ್ದರು. ಇಡೀ ರಾಜಧಾನಿ ಖಾಲಿಯಾದಂತೆ
ಭಾಸವಾಗುತ್ತದೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಏನೋ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ನೀವು ಬರಲ್ಲ ಅಂತ ಹೆದರಿಸ್ಬೋದು. ಆದರೆ ಸರ್ವೇ ಸಾಮಾನ್ಯ ಜನರು ಯಾರ ಮಾತು ಕೇಳಲ್ಲ. ಹುಟ್ಟಿದಂತಹವರು ಬೆಳೆದಂತಹವರು ಯಾಂಗಾನ್ನ ಬಿಟ್ಟು ಯಾರೂ ಹೊಸ ರಾಜಧಾನಿಗೆ ಶಿಫ್ಟ್ ಆಗಲೇ ಇಲ್ಲ. ಈ ಒಂದು ನಗರವನ್ನು ಕಾಡಿನ ಮಧ್ಯ ಕಟ್ಟೋದಕ್ಕೆ ಇಲ್ಲಿನ ಸರ್ಕಾರ ಖರ್ಚು ಮಾಡಿದಂತಹ ದುಡ್ಡೆಷ್ಟು ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ. 86,000 ಕೋಟಿ. ಲೆಮನ್ ಬಾರ್ಲಿ ಸ್ಪಾರ್ಕ್ಲಿಂಗ್ ಚೆನ್ನಾಗಿದೆ. ಆಚೆ ಕಡೆ ಎಲ್ಲ ಸುಸ್ತಾಗ್ಬಿಟ್ಟು ಬಂದು ವಾಟರ್ ಮೆಲನ್ ತಿಂತಾ ಇದ್ದಾರೆ ಸುಸ್ತಾಗ್ಬಿಟ್ಟು. ಇಲ್ಲಿ ಒಳಗೆ ಹೋಗಿ ಬಂದರೆ ಗ್ಯಾರಂಟಿ ತಿನ್ನಕ್ಕೆ ಕುಡಿಯೋಕೆ ಏನಾರು ಬೇಕಾಗುತ್ತೆ. ಸೊ ನಮ್ಮ ಸಾರಥಿ ಹತ್ರ ಬಂದ್ವಿ. ನವೆಂಬರ್ 6, 2005 ಬೆಳಗ್ಗೆ 6:37 ಈ ಒಂದು ಹೊಸ ನಗರವನ್ನು ಉದ್ಘಾಟನೆ ಮಾಡಲಾಯಿತು. ಯಾರ ಮಾತು ಕೇಳಿ ಗೊತ್ತಾ? ಜ್ಯೋತಿಷ್ಯಕಾರರು. ಇಲ್ಲಿಯ ಜನರಲ್ಸು ಯುದ್ಧ ಮಾಡೋದು ಬಾಂಬು ಮಿಸೈಲ್ಸು ಏರ್ಕ್ರಾಫ್ಟಿಂದ ಆದ್ರೂ ಪ್ರತಿಯೊಂದು ನಿರ್ಧಾರ ತಗೊಳ್ಳೋ ಮುಂಚೆ ಜ್ಯೋತಿಷ್ಯ ಕೇಳ್ತಾರೆ. ಜ್ಯೋತಿಷ್ಯರ ಮಾತಿಗೆ ಬೆಲೆ ಕೊಡ್ತಾರೆ. ನಮ್ಮಲ್ಲೂ ಅಷ್ಟೇ ರಾಜಕಾರಣಿಗಳು ಆ ಪೂಜೆ ಈ ಪೂಜೆ ಆ ಹೋಮ ಈ ಹವನ ಎಲ್ಲ ಮಾಡ್ತಾರಲ್ಲ ಪವರಲ್ಲಿ ಇರಬೇಕು ಅಂತ. ಅದೇ ರೀತಿ ಈ ದೇಶದ ಮಿಲಿಟರಿ ಜನರಲ್ಸ್ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಇದು ಹೋಟ್ಲಲ್ಲ ರೀ, ಹೋಟ್ಲು ಒಳಗೇನೆ ಜಿಗಿ ಜಗ ನಡೆಸ್ತಾರೆ ಹೋಟ್ಲು. ಬಟ್ ಬೇರೆ ಆಪ್ಷನ್ ಸಿಗಲಿಲ್ಲ, ಅದಕ್ಕೆ ಈ ಹೋಟ್ಲಿಗೆ ಬಂದೆ. ಸೊ ನನ್ನ ಹೋಟ್ಲು ಬಿಲ್ ಆಗಿದೆ 1,26,500. 13 ಗರಿ ನೋಟ್ ಕೊಡ್ತಾ ಇದ್ದೀನಿ. ಮೇಡಮ್ ತೊಗೊಳ್ಳಿ. ಮೆಣಸ್ಕೊತಾ ಇದ್ದಾರೆ ಗರಿಯಾದ ನೋಟು. ನಾನು ಚೇಂಜ್ ಕೊಟ್ಟರು, ಥ್ಯಾಂಕ್ ಯು. ಈಗ ನಾನು ಪಾಸ್ಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತು $100 + $20 ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು. ಈ ಒಂದು ಊರಿಗೆ ಫಾರಿನರ್ಸ್ ಬರಬೇಕು ಅಂದರೆ ಸಾಕಷ್ಟು ನಿರ್ಬಂಧಗಳು ಇರೋದ್ರಿಂದ ಫುಲ್ ಡಾಕ್ಯುಮೆಂಟೇಷನ್ ಎಲ್ಲ ಸೈನ್ ಮಾಡಿಸ್ಕೊಂಡ್ರು. ನನ್ನ ಪಾಸ್ಪೋರ್ಟ್ದು ಕಲರ್ ಕಾಪಿ ತೊಗೊಂಡಿದ್ರು, ಎಲ್ಲ ಆಯಿತು. ಇವಾಗ ನಾನು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಗೊತ್ತಿಲ್ಲ ಬಸ್ ಎಷ್ಟು ಗಂಟೆಗೆ ಸಿಗುತ್ತೆ ಅಂತ. ಕಲಾವ್ ಅನ್ನೋ ಒಂದು ನಗರಕ್ಕೆ ಹೋಗಬೇಕು, ಹಿಲ್ ಸ್ಟೇಷನ್ನು. ಇನ್ನೊಂದು ರಾಜ್ಯ, ಈಗ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದಂಗೆ ಅಥವಾ ಕರ್ನಾಟಕದಿಂದ ಆಂಧ್ರಕ್ಕೆ ಹೋದಂಗೆ ಈಗ ನಾನು ಈ ಒಂದು ಸ್ಟೇಟ್ ಕ್ಯಾಪಿಟಲಿಂದ ಶಾನ್ ಸ್ಟೇಟಲ್ಲಿರುವಂತಹ ಕಲಾವ್ ಅನ್ನೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇದೊಂದು ಟಫ್ ಜರ್ನಿ ಆಗಿರುತ್ತೆ, ಹೋಗೋಣ ಬನ್ನಿ. ಇತ್ತು ಅಂತ ಒಂದು ಲೈಮ್ ಜ್ಯೂಸ್ ಆರ್ಡ್ರ್ ಮಾಡಿದೆ. ನೋಡಿ ಇಲ್ಲಿ ಟ್ಯಾಕ್ಸ್ ಬಿಲ್ಸ್ ಯಾವ ಥರ ಇರುತ್ತೆ ಅಂತ. ಇದನ್ನು ಟ್ಯಾಕ್ಸ್ ಬಿಲ್ಸ್ನ ಬಿಲ್ ಮೇಲೆ ಅಂಟಿಸ್ತಾರೆ. ಸೊ ಇದನ್ನು ನೋಡಿ ಅಂಟಿಸ್ತಾರೆ ನೋಡಿ. ಹಾಂ, 1, 2. ಹೌ ಮಚ್ ಇಸ್ ಟ್ಯಾಕ್ಸ್? 200. ಹಾಂ, ಸರ್ಕಾರಕ್ಕೆ ಹೋಗುತ್ತದು. ಕೇಳಿದೆ ನೀವು ಖುಷಿಯಾಗಿದ್ದೀರಾ ಅಂತ. ವಾಟ್ ಈಸ್ ಯುವರ್ ನೇಮ್? ಓಯಾನ್ ಅಂದ್ಬಿಟ್ಟು ಇಂಗ್ಲೀಷ್ ಮಾತಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು ಖುಷಿಯಾಗಿಲ್ಲ, ಪ್ರಾಬ್ಲಮ್ಸ್ ಇದೆ, ಆದರೂ ಖುಷಿ ಪಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ. ಬೆಸ್ಟ್ ವಿಶಸ್ ಟು ಯು. ಥ್ಯಾಂಕ್ ಯು. ಸರ್ ಲೈಮ್ ಜ್ಯೂಸ್ ಮಾಡ್ತಾಯಿದ್ದಾರೆ ಇಲ್ಲಿ ಕೆಫೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ನಾನೇ ಎಕ್ಸ್ಟ್ರಾ, ಮತ್ತು ನಿಂಬೆಹಣ್ಣು ಹಾಕ್ಕೊಂಡೆ ಎಕ್ಸ್ಟ್ರಾ, ಸ್ವಲ್ಪ ಹೈಡ್ರೇಷನ್ ಆಗಲಿ ಅಂತ. ಇಲ್ಲಾಂದರೆ ಈ ಹೀಟ್ಗೆ ಸುಸ್ತಾಗ್ಬಿಡುತ್ತೆ ಮತ್ತು ಡಿಹೈಡ್ರೇಷನ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಕಾ. ಸಿ ಯು. ಟೇಕ್ ಕೇರ್ ಬ್ರೈಟ್ ಯಂಗ್ ಮ್ಯಾನ್. Best wishes to you, your future. Thank you, sir. I hope so. Yeah, it will. Thank you. Bye. ಬಂದು ತಲುಪಿದ್ದೀವಿ. ಇವಾಗ ವಿಚಾರಿಸ್ಬೇಕು ಎಲ್ಲಿ ಸಿಗುತ್ತೆ ಕಲಾವಿಗೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಈ ನೆಪಿತಾವ್ ಅನ್ನೋದು ಬರೀ ಮ್ಯಾನ್ಮಾರ್ನ ರಾಜಧಾನಿ ಅಲ್ಲ, ಇದು ಇಡೀ ಜಗತ್ತಿನ ಕಣ್ಣಿಗೆ ಕಾಣದಂತೆ ಜನರಲ್ಗಳು ತಮ್ಮ ರಕ್ಷಣೆಗಾಗಿ ಕಟ್ಟಿಕೊಂಡಿರೋ ಒಂದು ಅಪರಿಚಿತ ಸಾಮ್ರಾಜ್ಯ. ಮೇಲೆ ಕಾಣೋ 20 ಪಥದ ಖಾಲಿ ರಸ್ತೆಗಳು, ಸುಂದರ ಪಗೋಡಗಳು ಕೇವಲ ಹೊರಗಿನ ಅಲಂಕಾರ ಅಷ್ಟೇ. ಆದರೆ ನಿಜವಾದ ಆಟ ನಡೀತಾ ಇರೋದು ನಾವು ನಿಂತಿರೋ ಈ ಮಣ್ಣಿನ 100 ಅಡಿ ಕೆಳಗಡೆ. ಆಧುನಿಕ ಯುದ್ಧ ವಿಮಾನಗಳು, ರನ್ವೇ ತರ ಬಳಸಬಲ್ಲ ರಸ್ತೆಗಳು, ಬೆಟ್ಟಗಳ ಒಳಗೆ ಅಡಗಿರೋ ಮಿಸೈಲ್ ಲಾಂಚರ್ಸ್ ಮತ್ತು ಅರಮನೆಗಿಂತಲೂ ಐಷಾರಾಮಿ ಬಂಕರ್ಗಳು, ಇವೆಲ್ಲವೂ ಒಂದು ದೊಡ್ಡ ಪ್ಲಾನ್ ನ ಭಾಗ. ಸಾಮಾನ್ಯ ಜನರಿಗೆ ಈ ನಗರ ಒಂದು ಗೋಸ್ಟ್ ಸಿಟಿ ಆಗಿರ್ಬೋದು, ಆದ್ರೆ ಅಧಿಕಾರದಲ್ಲಿ ಇರೋರಿಗೆ ಇದೊಂದು ಅಜೇಯ ಕೋಟೆ. ನೆನಪಿಡಿ, ಇತಿಹಾಸದಲ್ಲಿ ಯಾವ ಕೋಟೆಯೂ ಶಾಶ್ವತವಲ್ಲ. ಗೋಡೆಗಳು ಎಷ್ಟೇ ದಪ್ಪ ಇರಲಿ, ಸುರಂಗಗಳು ಎಷ್ಟೇ ಆಳ ಇರಲಿ, ಜನರ ಆಕ್ರೋಶದ ಮುಂದೆ ಯಾವ ಅಧಿಕಾರನೂ ನಿಲ್ಲಲ್ಲ. ಈ ರಹಸ್ಯ ನಗರದ ಒಳಗಿರೋ ಆ ಬಂಕರ್ಗಳು ಈ ಜನರಲ್ಗಳನ್ನ ಎಷ್ಟು ದಿನ ಕಾಪಾಡುತ್ತೆ ಅನ್ನೋದೇ ಈಗಿನ $1 ಬಿಲಿಯನ್ ಪ್ರಶ್ನೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಮ್ಯಾನ್ಮಾರ್ನ ರಾಜಧಾನಿಯ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಮತ್ತೊಮ್ಮೆ ಸಿಗೋಣ ಇನ್ನೊಂದು ಅತ್ಯದ್ಭುತವಾದ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ, ಜೈ ಕರ್ನಾಟಕ.